ನಮಸ್ತೆ ಆತ್ಮೀಯರೇ, ತಮಗೆಲ್ಲರಿಗೆ MG ಫ್ರೆಂಡ್ಸ್ ಅಕಾಡೆಮಿಯಿಂದ ಸ್ವಾಗತ. ನಿಮ್ಮ ಹಂಬಲಕ್ಕೆ ನಮ್ಮ ಬೆಂಬಲ ಯಾವತ್ತೂ ಇದ್ದೇ ಇರುತ್ತೆ. ಸ್ಪರ್ಧಾರ್ಥಿಗಳೇ, ತಮಗೆಲ್ಲರಿಗೆ ಒಂದು ವಿಷಯನ ಹೇಳಕ್ಕೆ ಇಷ್ಟಪಡ್ತೇನೆ. ಈಗಾಗಲೇ ನಮ್ಮ MG ಅಕಾಡೆಮಿ ಆ್ಯಪಲ್ಲಿ ಆಲ್ರೆಡಿ ತರಗತಿಗಳು ಪ್ರಾರಂಭವಾಗಿದೆ. ಅಂದರೆ ಸಮಾಜ ಶಿಖರ ಬ್ಯಾಚ್ 1 ನಡೀತಾ ಇದೆ. ಅದ ನಂತರ ಸಮಾಜ ಶಿಖರ ಬ್ಯಾಚ್ 2 ಪ್ರಾರಂಭವಾಗಿದೆ, ಪ್ರವೇಶಗಳು ಪ್ರಾರಂಭವಾಗಿದ್ದಾವೆ. ಸೊ ಯಾರೆಲ್ಲ ಪ್ರವೇಶ 2 ಅಂದರೆ ಬ್ಯಾಚ್ 2 ಪ್ರವೇಶ ಪಡ್ಕೊಳ್ಳೋಕ್ಕೆ ಇಷ್ಟಪಡ್ತಿದ್ದರು, ನಾವು ಡೆಮೋ ಕ್ಲಾಸನ್ನು ಹಾಕ್ತಿದ್ದೀವಿ. ಆ ಡೆಮೋ ಕ್ಲಾಸನ್ನು ತಾವು ತಿಳ್ಕೊಂಡು ಅರ್ಥ ಮಾಡಿಕೊಂಡು ಮನವರಿಕೆ ಮಾಡಿಕೊಂಡು ಕ್ಲಾಸ್ ಹೇಗೆಲ್ಲ ತಮಗೆ ಅರ್ಥವಾಗುತ್ತೋ ಅದ ನಂತರ ಈ ಕೆಳಗೆ ಬರ್ತಕ್ಕಂಥ ನಂಬರ್ಗಳನ್ನು ಕರೆ ಮಾಡಿ ತಮ್ಮ ಪ್ರವೇಶವನ್ನು ಖಚಿತಪಡಿಕೊಳ್ಳಿ ಅಂತ ಹೇಳ್ತಾ, ಒಂದು ಎಕ್ಸಾಂಪಲ್, ಶಿಲಾಗಳು ಅನ್ನೋ ಪಾಠವನ್ನು ತೆಗೆದುಕೊಂಡಾಗ ಆ ಶಿಲಾಗಳ ಪಾಠ ತಕ್ಕಂಥ ಎಷ್ಟು ಸಾಧ್ಯವೋ ಮಲ್ಟಿಪಲ್ ಚಾಯ್ಸ್ ಅಂದರೆ ಬಹು ಆಯ್ಕೆ ಪ್ರಶ್ನೆಗಳು, ತದನಂತರ ಆ ಪಾಠದ ಮೇಲೆ ಬಹು ಆಯ್ಕೆ ಪ್ರಶ್ನೆ ಆದಮೇಲೆ ವಿವರಣಾತ್ಮಕ ಪ್ರಶ್ನೆಗಳು ಅಲ್ಲಿ ಎಷ್ಟು ಸಾಧ್ಯವಿದೆಯೋ ಅದು ಕೂಡ ಡಿಸ್ಕಷನ್ ಮಾಡಿ, ಮತ್ತು ನೀವು ಬರ್ತಕ್ಕಂಥ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಬರೋದು ನಮ್ಮ ಅಕಾಡೆಮಿಗೆ ಅಂದರೆ ನಮ್ಮ MG ಸರ್ಗೆ ಹಾಕಿದ ಮೇಲೆ ತಾವು ಸಂಪೂರ್ಣವಾಗಿ ನಿಮಗೆ ವಿವರಣಾತ್ಮಕವಾಗಿ ಕೂಡ ಉತ್ತರ ಕೊಡ್ತಾರೆ. ಅಂದರೆ ಉತ್ತರ ಹೇಗೆ ಬರೀಬೇಕಾಗಿತ್ತು, ಹೀಗೆ ಬರೀಬೇಕಾಗಿತ್ತು ಅಂತ ಸಲಹೆಗಳನ್ನು ಕೊಡ್ತಾರೆ. ಸೊ ಇಷ್ಟೆಲ್ಲ ತಮಗೆಲ್ಲರಿಗೆ ಮಾಹಿತಿಯನ್ನು ತಲುಪಿದೆ ಅಂತ ಅಂದ್ಕೊಂಡ್ಬಿಟ್ಟು ಈ ಕೆಳಗೆ ಬರ್ತಕ್ಕಂಥ ಸಂಖ್ಯೆಗಳನ್ನು ಕರೆ ಮಾಡಿ ತಮ್ಮ ತರಗತಿಯನ್ನು ಖಚಿತಪಡಿಸಿಕೊಳ್ಳಿ ಅಂತ ಹೇಳ್ತಾ ತಮಗೆಲ್ಲರಿಗೆ ಮತ್ತೊಮ್ಮೆ ನಮಸ್ಕಾರ. ಆತ್ಮೀಯ ವಿದ್ಯಾರ್ಥಿ ಮಿತ್ರರೇ, ತಮ್ಮೆಲ್ಲರಿಗೂ ಸ್ವಾಗತ. MG ಫ್ರೆಂಡ್ಸ್ ಅಕಾಡೆಮಿ, ನಿಮ್ಮ ಹಂಬಲಕ್ಕೆ ನಮ್ಮ ಬೆಂಬಲ ಯಾವತ್ತೂ ಇದ್ದೇ ಇರುತ್ತದೆ. ಇವತ್ತು ನಾವು ಕರ್ನಾಟಕ ಭೂಗೋಳಶಾಸ್ತ್ರಕ್ಕೆ ಸಂಬಂಧಪಟ್ಟಂಥ ವಿಚಾರಗಳನ್ನು ಚರ್ಚೆ ಮಾಡ್ತಾ ಸಾಗೋಣ. ನೀವೆಲ್ಲ ಸಮಾಜ ಶಿಖರವೆಂಬ ವಿಶೇಷ ಮತ್ತು ವಿಶಿಷ್ಟವಾದ ಕೋರ್ಸ್ನ ಒಳಗಡೆ ಇದ್ದೀರಿ. ಕರ್ನಾಟಕ ಭೂಗೋಳಶಾಸ್ತ್ರ ಈಗಾಗಲೇ ಪ್ರಾಕೃತಿಕ ಭೂಗೋಳಶಾಸ್ತ್ರವನ್ನು ನಾವು ಅರ್ಥೈಸಿಕೊಂಡಾಗಿದೆ. ಕರ್ನಾಟಕ ಭೂಗೋಳಶಾಸ್ತ್ರದಲ್ಲಿ ಯಾವೆಲ್ಲ ಅಂಶಗಳು ಬರ್ತವೆ ಅನ್ನೋದನ್ನು ಅರ್ಥ ಮಾಡ್ಕೊಳ್ತಾ ಸಾಗೋಣ. ಅದರಲ್ಲಿ ನಮ್ಮ ರಾಜ್ಯ ಕರ್ನಾಟಕ ಪ್ರಾಕೃತಿಕ ವಿಭಾಗಗಳು ಎನ್ನುವಂಥ ಅಂಶ ಅತಿ ಮುಖ್ಯವಾದದ್ದು. ನಮ್ಮ ರಾಜ್ಯ ಕರ್ನಾಟಕ, ಈ ಕರ್ನಾಟಕ ರಾಜ್ಯವನ್ನು ಪ್ರಾಕೃತಿಕವಾಗಿ ಯಾವೆಲ್ಲ ವಿಭಾಗಗಳನ್ನಾಗಿ ಮಾಡಿ ವಿಭಾಗಿಸಿದ್ದಾರೆ, ಆಯಾ ವಿಭಾಗಗಳ ಲಕ್ಷಣಗಳು ಏನು ಅನ್ನೋದನ್ನು ಅರ್ಥ ಮಾಡ್ಕೊಳ್ಳೋಣ. ಕರ್ನಾಟಕ ರಾಜ್ಯವನ್ನು ಅಂದರೆ ಒಂದು ಪ್ರಾಕೃತಿಕ ವಿಭಾಗ ಯಾವ ಆಧಾರದ ಮೇಲೆ ಮಾಡ್ತಾರೆ ಅಂದರೆ, ಒಂದು ಪ್ರದೇಶ ಒಂದೇ ರೀತಿಯ ಲಕ್ಷಣಗಳನ್ನು ತೋರ್ಪಡಿಸಿದರೆ, ಅಂದರೆ ಅದು ಬಯಲು ಸೀಮೆಯಾಗಿದ್ದರೆ, ಅದು ಮಲೆನಾಡು ಪ್ರದೇಶವಾಗಿದ್ದರೆ, ಅಲ್ಲಿ ಅತಿ ಹೆಚ್ಚು ಮಳೆ ಬರುವ ಪ್ರದೇಶವಾಗಿದ್ದರೆ, ಮರುಭೂಮಿ ಪ್ರದೇಶವಾಗಿದ್ದರೆ, ಸಾಮಾನ್ಯವಾಗಿ ಹೆಚ್ಚು ಬೆಳೆ ಬೆಳೆಯುವಂಥ ಪ್ರದೇಶ, ಹೆಚ್ಚು ಅರಣ್ಯ ಪ್ರದೇಶ, ಹೀಗೆ ಒಂದು ಮುಖ್ಯ ಲಕ್ಷಣವನ್ನು ಇಟ್ಟುಕೊಂಡು ಈ ಪ್ರಾಕೃತಿಕ ವಿಭಾಗಗಳನ್ನು ವಿಭಾಗಿಸಿ ಅಧ್ಯಯನ ಮಾಡುವುದು ಒಂದು ಪ್ರಾಕೃತಿಕ ವಿಭಾಗದ ಅಧ್ಯಯನದ ಒಂದು ರೂಢಿ. ಆ ಕಾರಣಕ್ಕಾಗಿ ಇಲ್ಲಿ ನಮ್ಮ ರಾಜ್ಯ ಕರ್ನಾಟಕ ಪ್ರಾಕೃತಿಕ ವಿಭಾಗಗಳು ವಿಡಿಯೋ ಸಂಖ್ಯೆ 8. ಇವತ್ತು ನಿಮಗೆಲ್ಲರಿಗೂ ಸ್ವಾಗತ. ಬನ್ನಿ, ವಿಡಿಯೋ ಸಂಖ್ಯೆ 8 ನಮ್ಮ ರಾಜ್ಯ ಕರ್ನಾಟಕ ಪ್ರಾಕೃತಿಕ ವಿಭಾಗಗಳನ್ನು ಅರ್ಥ ಮಾಡ್ಕೊಳ್ಳೋಣ. ಓಕೆ, ನಮ್ಮ ನಾಡಿನ ಹಿರಿಮೆ ಮತ್ತು ಗರಿಮೆ ಅರ್ಥ ಮಾಡ್ಕೊಳ್ಳೋದು ನಮ್ಮೆಲ್ಲರ ಆದ್ಯ ಕರ್ತವ್ಯ. ಯಾಕೆಂದರೆ ಈ ನಾಡಿನ ಮಕ್ಕಳಾಗಿ ಈ ನಾಡಿನಲ್ಲಿ ಜನಿಸಿ ಈ ನಾಡಿನ ಗಾಳಿ, ನೀರು, ಉಸಿರು ಎಲ್ಲವನ್ನು ನಾವು ಅನುಭವಿಸ್ತೇವೆ. ಈ ನಾಡಿನ ಹೆಮ್ಮೆ ನಮಗೆಲ್ಲರಿಗೂ ಇರಬೇಕು. ಸ್ವಾಮಿ ವಿವೇಕಾನಂದರು ಹೇಳುವಂತೆ ಸ್ವರ್ಗಾದಪಿ ಗರಿಯಸಿ ಅಂತ ಹೇಳಿದಾರಲ್ಲ, ಜನ್ಮಭೂಮಿಶ್ಚ ಸ್ವರ್ಗ, ಜನನಿ ಜನ್ಮಭೂಮಿಶ್ಚ ಸ್ವರ್ಗಾದಪಿ ಗರಿಯಸಿ. ಜನನಿ, ಜನ್ಮಭೂಮಿ ಇವೆರಡು ಸ್ವರ್ಗಕ್ಕಿಂತಲೂ ಮಿಗಿಲಾದದ್ದು ಅನ್ನೋ ಹಾಗೆ ನಮಗೆ ಕನ್ನಡ ತಾಯಿ, ಕನ್ನಡ ನಾಡು ಮತ್ತು ನಮ್ಮ ತಾಯಿ ಇವೆರಡು ಸ್ವರ್ಗಕ್ಕಿಂತ ಮಿಗಿಲಾದದ್ದು ಅನ್ನೋ ಮನೋಭಾವನೆ ಯಾವತ್ತಿಗೂ ನಾವು ಎಲ್ಲೇ ಹೋದರೂ ಎಷ್ಟೇ ಬೆಳೆದರೂ ಅದು ಇರಲೇಬೇಕು. ಇರಲಿ. ಓಕೆ, ನೋಡಿ, ನಮ್ಮ ನಾಡಿನ ಹಿರಿಮೆ ಗರಿಮೆಯಲ್ಲಿ ಭಾರತದ ವೈವಿಧ್ಯಮಯ ರಾಜ್ಯಗಳಲ್ಲಿ ಕರ್ನಾಟಕ ಅತ್ಯಂತ ಪ್ರಮುಖವಾದ ರಾಜ್ಯ. ಅಂದರೆ ಸರ್ ನೋಡಿ, ಕರ್ನಾಟಕ ಎಷ್ಟು ವಿಶೇಷವಾದ ರಾಜ್ಯ ಅಂದರೆ, ಎಲ್ಲ ರಾಜ್ಯಗಳನ್ನ ನಾನು ನನ್ನ ರಾಜ್ಯಕ್ಕೆ ಸಂಬಂಧಪಟ್ಟವನು ಅಂತೇಳಿ ನನ್ನ ರಾಜ್ಯವನ್ನು ಹೊಗಳ್ತಾ ಇಲ್ಲ. ನಾವು ಇಡೀ ಭಾರತೀಯರಾಗಿ ಇಡೀ ಎಲ್ಲ ರಾಜ್ಯಗಳ ಸೆಟಪ್ಪನ್ನು ನೋಡಿದಾಗ, ಎಲ್ಲ ರಾಜ್ಯಗಳಲ್ಲಿರ್ತಕ್ಕಂಥ ಅಂಶಗಳನ್ನು ಗಮನಕ್ಕೆ ತೆಗೆದುಕೊಂಡಾಗ ಕರ್ನಾಟಕ ನಿಜವಾಗಿಯೂ ಒಂದು ವಿಶೇಷ ಮತ್ತು ವಿಶಿಷ್ಟವಾಗಿರ್ತಕ್ಕಂಥ ರಾಜ್ಯವಾಗಿದೆ. ಆ ಕಾರಣಕ್ಕಾಗಿ ಈ ಒಂದು ವಿಡಿಯೋದಲ್ಲಿ ನಾವು ನಮ್ಮ ರಾಜ್ಯದ ಹಿರಿಮೆ ಮತ್ತು ಗರಿಮೆಯನ್ನು ಮತ್ತು ಕರ್ನಾಟಕ ಎಂಬ ಹೆಸರಿನ ಹಿನ್ನೆಲೆಯನ್ನು
ಹಾಗೂ ಕರ್ನಾಟಕದ ಭೌಗೋಳಿಕ ಸ್ಥಾನ, ವಿಸ್ತೀರ್ಣ, ಭೂರೇಖೆ ಮತ್ತು ಗಡಿರೇಖೆಗಳನ್ನು, ಗಡಿ ಸೀಮೆಗಳನ್ನು, ಜಲಸೀಮೆಗಳನ್ನು ನೋಡ್ತೇವೆ ಮತ್ತು ಕರ್ನಾಟಕ ಪ್ರಾಕೃತಿಕ ಲಕ್ಷಣಗಳನ್ನು ನೋಡ್ತೇವೆ, ಪ್ರಾಕೃತಿಕ ವಿಭಾಗಗಳನ್ನು ನೋಡ್ತೇವೆ. ಕರ್ನಾಟಕ ರಾಜ್ಯದಲ್ಲಿ ಇರತಕ್ಕಂಥ ಎತ್ತರವಾದ ಬೆಟ್ಟ ಮತ್ತು ಎತ್ತರವಾದ ಶಿಖರಗಳನ್ನು ಈ ಅಧ್ಯಾಯದಲ್ಲಿ ನಾವು ಅರ್ಥೈಸಿಕೊಳ್ಳಕ್ಕೆ ಪ್ರಯತ್ನ ಮಾಡ್ತೇವೆ. ಓಕೆ, ಕರ್ನಾಟಕ ಯಾಕೆ ವೈವಿಧ್ಯಮಯ ರಾಜ್ಯಗಳಲ್ಲಿ ಪ್ರಮುಖವಾದದ್ದು ಅಂತ ಪ್ರಶ್ನೆ ಬಂದಾಗ, ಕರ್ನಾಟಕದ ನಾಡು, ನುಡಿ, ಸಾಹಿತ್ಯ, ಕಲೆ, ಸಂಸ್ಕೃತಿ, ಧಾರ್ಮಿಕತೆ, ಆಧ್ಯಾತ್ಮಿಕತೆ, ಪವಿತ್ರವಾದ ಪುಣ್ಯಕ್ಷೇತ್ರಗಳು, ನಾಡಿನ ಪ್ರಕೃತಿ ಸೌಂದರ್ಯ, ವನ್ಯಜೀವಿಗಳ ಸೌಂದರ್ಯ, ಸಮೃದ್ಧಿ, ವಿಶ್ವ ಪರಂಪರೆಯ ಸಾಲಿನಲ್ಲಿ ಎದ್ದು ಕಾಣತಕ್ಕಂಥ ನನ್ನ ರಾಜ್ಯ ಎಲ್ಲ ರಾಜ್ಯಗಳಿಗಿಂತಲೂ ಶ್ರೇಷ್ಠವಾಗಿ ನಿಲ್ತಕ್ಕಂಥ ರಾಜ್ಯ, ಅತ್ಯದ್ಭುತವಾದ ಐತಿಹಾಸಿಕ ಪರಂಪರೆ ಹೊಂದಿರತಕ್ಕಂಥ ರಾಜ್ಯ, ಪ್ರಾಕೃತಿಕ ಪರಂಪರೆಯನ್ನು ಹೊಂದಿರತಕ್ಕಂಥ ರಾಜ್ಯವಾಗಿರೋದ್ರಿಂದ ನಾನು ಈ ರಾಜ್ಯದ ಮಗುವಾಗಿ ಜನಿಸಿದ್ದು ನನ್ನ ಮತ್ತು ನಿಮ್ಮ ಹೆಮ್ಮೆ ಅಂತ ನಾವು ಅನುಭವಿಸಬೇಕು ಮತ್ತು ಭಾವಿಸಬೇಕು. ಅದಕ್ಕಾಗಿ ಇದೊಂದು ವೈವಿಧ್ಯಮಯವಾದ ರಾಜ್ಯವಾಗಿದೆ. ಎಲ್ಲ ವಿಶೇಷತೆಗಳು ಕರ್ನಾಟಕ ರಾಜ್ಯದಲ್ಲಿ ಕಂಡುಬರ್ತವೆ. ಕರ್ನಾಟಕ ಒಂದು ರಾಜ್ಯ ಅಲ್ಲ, ಹಲವು ಜಗತ್ತುಗಳ ಸಂಕಲನವೂ ಕೂಡ ಆಗಿದೆ ಅನ್ನೋದು ನಮಗೆಲ್ಲರಿಗೂ ನೆನಪಿರಬೇಕು. ಅದೇ ರೀತಿ ನೋಡೋಣ, ವೈವಿಧ್ಯಮಯವಾದ ಭೂಸ್ವರೂಪಗಳಿವೆ, ಸಸ್ಯಗಳಿವೆ, ಪ್ರಾಣಿಗಳಿವೆ, ಪ್ರಾಣಿ ಸಂಪತ್ತಿದೆ, ಮಣ್ಣಿದೆ, ನದಿಯ ಜಾಲವಿದೆ, ಖನಿಜ ಸಂಪತ್ತು ಇದೆ, ಸಮೃದ್ಧವಾಗಿವೆ ಇವೆಲ್ಲ. ನೋಡಿ, ಕರ್ನಾಟಕ ಯಾಕೆ ವೈವಿಧ್ಯಮಯವಾದದ್ದು, ಯಾಕೆ ವಿಶೇಷವಾದದ್ದು ಅಂದರೆ ಇಲ್ಲಿ ನೋಡೋಣ. ವೈವಿಧ್ಯಮಯವಾದ ಭೂಸ್ವರೂಪಗಳು, ವಿಶೇಷವಾದ ಭೂಸ್ವರೂಪಗಳಂದರೆ ಏನು ಸರ್? ಇಲ್ಲಿ ಬೆಟ್ಟಗಳಿವೆ, ಗುಡ್ಡಗಳಿವೆ, ಮೈದಾನಗಳಿವೆ, ನದಿ ಪಾತ್ರಗಳಿವೆ, ಅಲ್ಲಿಂದ ಸಮುದ್ರದ ಕಿನಾರೆಗಳಿವೆ, ಇವೆಲ್ಲ ಇದ್ದಾವೆ ಭೂಸ್ವರೂಪಗಳು, ವೈವಿಧ್ಯಮಯವಾಗಿವೆ. ವಿಶೇಷವಾದ ಸಸ್ಯಗಳಿವೆ, ಪ್ರಾಣಿಗಳಿವೆ, ಪ್ರಾಣಿ ಸಂಪತ್ತಿದೆ, ಅದೇ ಮಣ್ಣು ವಿಶೇಷವಾಗಿದೆ. ಎಲ್ಲ ಇಡೀ ರಾಜ್ಯ ಒಂದೇ ಮಣ್ಣಿಲ್ಲ, ಕೆಂಪು ಮಣ್ಣಿದೆ, ಕಪ್ಪು ಮಣ್ಣಿದೆ, ಜಂಬಿಟ್ಟಿಗೆ ಮಣ್ಣಿದೆ, ಎಲ್ಲ ಪ್ರಕಾರದ ಮಣ್ಣಿದೆ. ನದಿಯ ಜಾಲವಿದೆ, ಕೃಷ್ಣ, ಕಾವೇರಿ, ದೊಡ್ಡ ದೊಡ್ಡ ನದಿಯ ಜಾಲಗಳಿದ್ದಾವೆ. ಮುಂದೆ ಖನಿಜ ಸಂಪತ್ತಿದೆ. ಇಲ್ಲಿ ಸಮೃದ್ಧವಾಗಿ ಕರ್ನಾಟಕ ಇದೆ. ಅದೇ ರೀತಿ ಹೇಳಿದ್ನಲ್ಲ, ಕಲೆ, ಸಾಹಿತ್ಯ, ಸಂಸ್ಕೃತಿ, ಆಧ್ಯಾತ್ಮಿಕತೆ, ಐತಿಹಾಸಿಕ ಪರಂಪರೆಯನ್ನು ಹೊಂದಿರತಕ್ಕಂಥ ರಾಜ್ಯ ನನ್ನದು. ಅದಕ್ಕಾಗಿ ನನ್ನ ರಾಜ್ಯ ವಿಶಿಷ್ಟ ಮತ್ತು ವೈಭೋಗವನ್ನು ಹೊಂದಿರತಕ್ಕಂಥ ರಾಜ್ಯವಾಗಿದೆ. ಪ್ರಕೃತಿ ಸೌಂದರ್ಯ ಮತ್ತು ವನ್ಯಜೀವಿಗಳ ಸಮೃದ್ಧ ನಾಡು ನನ್ನ ನಾಡು. ಪ್ರಕೃತಿ ಸೌಂದರ್ಯವಂತೂ ನೋಡಲಿಕ್ಕೆ ನಮ್ಮ ಮಂಗಳೂರಿನ ಕಡೆ, ಮತ್ತು ಉಡುಪಿಯ ಕಡೆ ಮತ್ತು ಉತ್ತರ ಕನ್ನಡದ ಕಡೆ, ನೀವು ಮೈಸೂರಿನ ಕಡೆ ಹೋಗಿಬಿಟ್ರೆ ಪ್ರಕೃತಿಯ ಸೌಂದರ್ಯ ಇಲ್ಲಿದೆ. ನೋಡಿ, ಇಲ್ಲಿ ನಾನು ತೋರಿಸೋ ಪ್ರಯತ್ನ ಮಾಡಿದ್ದೇನೆ. ಈ ಭಾಗದಲ್ಲಿ ಸಮಾಜ ಶಿಖರ ಎಂಬ ಬರೆದಿದೆಯಲ್ಲ, ಇದರ ಕೆಳ ಭಾಗದಲ್ಲಿದೆ. ಇಂಥ ವಿಶಿಷ್ಟವಾದ ಪ್ರಕೃತಿ ಸೌಂದರ್ಯವನ್ನು ನಾವು ನೋಡಿ ಈ ರಾಜ್ಯದಲ್ಲಿ ಸವಿಬೋದು. ಇಲ್ಲಿ ಇದೆ ನೋಡಿ, ಇಲ್ಲಿ ಕೂಡ ಇದೆ ನನ್ನ ಹಿಂದುಗಡೆ, ಇದು ಕೂಡ ಪ್ರಕೃತಿ ಸೌಂದರ್ಯ. ಈ ಪ್ರಕೃತಿ ಸೌಂದರ್ಯ ನೋಡಲಿಕ್ಕೆ ನನ್ನ ರಾಜ್ಯ ಅವಕಾಶ ಮಾಡಿಕೊಟ್ಟಿದೆ, ಇಲ್ಲಿ ಸಿಗುತ್ತೆ. ಓಕೆ, ಈ ಭಾಗದಲ್ಲಿ ನಾನು ಹೇಳ್ತಾ ಇರೋದು ಬೆಳಗಾವಿಯಿಂದ ಹಿಡಿದು ಈ ಎಲ್ಲ ಭಾಗ ಪ್ರಕೃತಿ ಸೌಂದರ್ಯ ವೈಶಿಷ್ಟ್ಯವನ್ನು ಹೊಂದಿರತಕ್ಕಂಥ ಚಾಮರಾಜನಗರದವರೆಗೂ ವೈಶಿಷ್ಟ್ಯವನ್ನು ಹೊಂದಿರತಕ್ಕಂಥ ವಿಶೇಷವಾದ ಭಾಗವಾಗಿದೆ. ಇದು ನನ್ನ ರಾಜ್ಯದಲ್ಲಿ ಮಾತ್ರ ಸಾಧ್ಯವಾಗಿದೆ. ನೋಡಿ, ಮುಂದೆ ಹಾಗೆ ಸಾಗೋಣ. ನೋಡಿ, ಕರ್ನಾಟಕ ಎಂಬ ಹೆಸರಿನ ಹಿನ್ನೆಲೆ ಹೇಗೆ ಬಂತು ಸರ್ ಹೆಸರು ಅಂದರೆ, ಕರ್ನಾಟಕ ಎಂಬ ಹೆಸರು ಕಾಲಕಾಲದಲ್ಲೂ ಪ್ರಾಚೀನ ಕಾಲದಿಂದಲೂ ಬಳಕೆಯಲ್ಲಿತ್ತು. ಇದನ್ನು ಕರುನಾಡು ಅಂತ ಕರಿತಿದ್ರು ಸರ್. ಏನಂತ ಕರಿತಿದ್ರು? ಕರುನಾಡು ಅಂತ ಕರಿತಿದ್ರು. ಕರುನಾಡು ಅಂದರೆ ಏನು? ಕಪ್ಪು ಮಣ್ಣಿನ ನಾಡು ಎಂದು ಅರ್ಥ. ನೋಡಿ ಸರ್, ಕರುನಾಡು ಅಂದರೆ ಕಪ್ಪು ಮಣ್ಣಿನ ನಾಡು ಅಂತ ಅರ್ಥ ಇದೆ. ಕರ್ ಪ್ಲಸ್ ನಾಡು ಅಂದರೆ ಕರುನಾಡು, ಕಪ್ಪು ಮಣ್ಣಿನ ನಾಡು. ಅದು ಅಷ್ಟೇ ಅಲ್ಲದೆ ತಮಿಳುನಾಡಿನಲ್ಲಿ ಒಂದು ಶಿಲಪ್ಪದಿಕಾರಂ ಅಂದ ಪ್ರಾಚೀನ ಕೃತಿ ಇದೆ. ಶಿಲಪ್ಪದಿಕಾರಂ ನಿಮಗೆಲ್ಲ ಗೊತ್ತಿದೆ. ಇದು ಶಿಲಪ್ಪದಿಕಾರಂ ಅಂತ ಒಂದು ಪ್ರಾಚೀನ ಕೃತಿ ಇದೆ. ಈ ಪ್ರಾಚೀನ ಕೃತಿಯಲ್ಲಿ ಕರುನಾಟ ಎಂಬ ಶಬ್ದ ಬಳಕೆಯಾಗಿದೆ. ಕರುನಾಟ ಎಂಬ ಶಬ್ದದಿಂದ ಕರ್ನಾಟಕ ಅಂತ ಕರೆದಿದ್ದಾರೆ. ಇದಕ್ಕೆ ಕರ್ನಾಟ ಎಂಬ ಶಬ್ದದಿಂದ ಕರ್ನಾಟಕ ಅಂತ ಕರೆಯಲಾಗಿದೆ. ತಮಿಳಿನಲ್ಲಿ ಇರ್ತಕ್ಕಂಥ ಶಿಲಪ್ಪದಿಕಾರಂ ಕೃತಿಯಲ್ಲಿ ಇದು ಹಿಂದೆ ಕಾವೇರಿ ನದಿಯಿಂದ ಗೋದಾವರಿಯವರೆಗೆ ಹಬ್ಬಿತ್ತು ನಾಡು ಅನ್ನೋದನ್ನು ನೃಪತುಂಗನ ಆಸ್ಥಾನದ ಕವಿಯಾಗಿರ್ತಕ್ಕಂಥ ಶ್ರೀವಿಜಯನ ಅಲಂಕಾರ ಗ್ರಂಥವಾಗಿರ್ತಕ್ಕಂಥ ಕವಿರಾಜ ಮಾರ್ಗದಲ್ಲಿ ಇದರ ಉಲ್ಲೇಖ ಇದೆ. ನಿಮಗೆಲ್ಲ ಗೊತ್ತಿದೆ, ಇದು ಕವಿರಾಜ ಮಾರ್ಗಕಾರ ಅಂತ ಕರಿತೀವಿ ಶ್ರೀವಿಜಯನನ್ನು. ಆ ಕೃತಿಯಲ್ಲಿ ಕರ್ನಾಟಕ ನಾಡು ಇಲ್ಲಿಂದ ಇಲ್ಲಿವರೆಗೂ ಹಬ್ಬಿತ್ತು ಅನ್ನೋದು ಉಲ್ಲೇಖ ಇದೆ. ಅದಷ್ಟೇ ಅಲ್ಲದೆ 1999ರಲ್ಲಿ 4ನೇ ಆಂಗ್ಲೋ ಮೈಸೂರು ಯುದ್ಧದ ನಂತರ ಹಿಂದಿನ ರಾಜ್ಯವಾಗಿರ್ತಕ್ಕಂಥ ಮೈಸೂರು ರಾಜ್ಯ ಅಸ್ತಿತ್ವಕ್ಕೆ ಬಂತು 1799 ನಂತರ.
ಅದಾದ ನಂತರ 1956ರಲ್ಲಿ ಮುಂದೆ ಬರುತ್ತೆ. ಏನಾಗುತ್ತೆ, ರಾಜ್ಯ ಪುನರ್ವಿಂಗಡಣಾ ಆಯೋಗ ಬಂತು, ಫಜಲ್ ಅಲಿ. ಅದು ಬಂದ ನಂತರ ಅಧಿನಿಯಮದಲ್ಲಿ ತಿದ್ದುಪಡಿಗಳಾಗಿ ಮುಂದೆ ಬಾಂಬೆ ಪ್ರಾಂತ್ಯ, ಹೈದರಾಬಾದ್ ಪ್ರಾಂತ್ಯ, ಮದ್ರಾಸ್ ಪ್ರಾಂತ್ಯ, ಕೊಡಗು ಪ್ರಾಂತ್ಯ, ಈ ಎಲ್ಲ ಪ್ರಾಂತ್ಯಗಳು ಸೇರ್ಪಡೆಯಾಗಿ ಕನ್ನಡ ಭಾಷೆ ಮಾತನಾಡ್ತಕ್ಕಂಥ ಜನರನ್ನು, ಕನ್ನಡ ಭಾಷಿಗರನ್ನು ಸೇರಿಸಿಕೊಂಡು ಒಂದು ರಾಜ್ಯದ ರಚನೆ ಮಾಡುವಂಥ ಒಂದು ವಿಚಾರ ಬಂತು. ಒಂದು ರಾಜ್ಯ ಆಗ ರಚನೆ ಆಯಿತು. ಅದನ್ನು 1956ರಲ್ಲಿ ವಿಶಾಲ ಮೈಸೂರು ರಾಜ್ಯವನ್ನು ನವೆಂಬರ್ 1ರಂದು ಅಸ್ತಿತ್ವಕ್ಕೆ ತರಲಾಯಿತು. ಇದು ನವೆಂಬರ್ 1 ಅಂತ ಬರೆದಿದ್ದಾರೆ ಇಲ್ಲಿ ನೋಡಿ. ನವೆಂಬರ್ 1 ನಮ್ಮ ರಾಜ್ಯದ ಉದಯವಾದ ದಿನ. ಹೀಗೆ ಅಸ್ತಿತ್ವಕ್ಕೆ ಬಂತು. ಇದರ ಸವಿ ನೆನಪಿಗಾಗಿ ಪ್ರತಿ ವರ್ಷವೂ ಕೂಡ ನಾವು ನವೆಂಬರ್ 1 ಕರ್ನಾಟಕ ರಾಜ್ಯೋತ್ಸವವಾಗಿ, ಕನ್ನಡ ರಾಜ್ಯೋತ್ಸವವಾಗಿ ಆಚರಣೆ ಮಾಡ್ತೇವೆ. ಅದೇ ರೀತಿಯಾಗಿ 1973ರಲ್ಲಿ ನವೆಂಬರ್ 1ರಂದು ಕರ್ನಾಟಕ ರಾಜ್ಯಕ್ಕೆ ಮತ್ತೆ ಮರುನಾಮಕರಣ ಮಾಡಲಾಯಿತು. ಅದೇ ಏನು ಅಂದರೆ ಈಗಿರ್ತಕ್ಕಂಥ ಕರ್ನಾಟಕ, ಕರುನಾಡು ಅಂತಕ್ಕಂಥ ಒಂದು ನಾಮಕರಣ ಆಯಿತು 1973ರಲ್ಲಿ. ನೋಡಿ ಮುಂದೆ ಹೋಗೋಣ. ಹಾಗೆ ಇಲ್ಲಿದೆ ಅದೆಲ್ಲ ವಿಚಾರ ನಾನು ಹೇಳಿದ್ದು ನೋಡಿ. ಸಿಲಪ್ಪದಿಕಾರಂ ಕೃತಿಯಲ್ಲಿ ಕರುನಾಟ ಎಂಬ ಪದದ ಬಳಕೆ ಇದೆ. 1956 ನವೆಂಬರ್ 1ರಂದು ರಾಜ್ಯಗಳ ಪುನರ್ವಿಂಗಡಣೆ ಆಯೋಗದ ಮೂಲಕ ವಿಶಾಲ ಮೈಸೂರು ರಾಜ್ಯದ ರಚನೆ ಆಯಿತು. 1973 ನವೆಂಬರ್ 1ರಂದು ಮೈಸೂರು ರಾಜ್ಯಕ್ಕೆ ಕರ್ನಾಟಕ ಎಂಬ ಮರುನಾಮಕರಣ ಮಾಡಲಾಯಿತು. ಪ್ರತಿ ವರ್ಷ ನವೆಂಬರ್ 1 ಕರ್ನಾಟಕ ರಾಜ್ಯೋತ್ಸವದ ಆಚರಣೆ ನಾವು ಮಾಡ್ತೇವೆ. ಇದು ಗೊತ್ತಿರ್ತಕ್ಕಂಥ ಸಂಗತಿ ಸರ್, ಇದರಲ್ಲಿ ಏನು ವಿಶೇಷ ಇಲ್ಲ. ಮುಂದೆ ಭೌಗೋಳಿಕ ಸ್ಥಾನ, ಗಡಿ ಮತ್ತು ಗಡಿಗಳು, ಭೌಗೋಳಿಕ ಸ್ಥಾನ ಏನಿದೆ, ಗಡಿ ಏನಿದೆ ಅಂತ ನೋಡಬೇಕಾದ್ರೆ ನೋಡೋಣ. ನೋಡಿ ಓಕೆ, ಪ್ರಮುಖವಾಗಿ ನೋಡಿ, ಇದು ಭಾರತದ ಭೌಗೋಳಿಕ ಸ್ಥಾನ. ಇದು ಭಾರತ ಇದೆ, ಕಂಪ್ಲೀಟಾಗಿ ಭಾರತ ಇದೆ. ಭಾರತದಲ್ಲಿ ಕರ್ನಾಟಕದ ಸ್ಥಾನ ಎಲ್ಲಿದೆ ಸರ್ ಅಂತಂದರೆ ಇದು ಕರ್ನಾಟಕದ ಸ್ಥಾನ. ನೋಡಿ, ಇದು ಭಾರತದ ದಕ್ಷಿಣ ಭಾಗಕ್ಕಿದೆ. ನಿಮಗೆಲ್ಲ ಗೊತ್ತಿರಲಿ, ಒಂದು ನಕಾಶೆಯಲ್ಲಿ ಹೀಗೆ ನಕಾಶೆ ಮಾಡಿದಾಗ ಇದು ಪೂರ್ವ, ಇದು ಪಶ್ಚಿಮ, ಇದು ಉತ್ತರ, ಇದು ದಕ್ಷಿಣ. ಅಂದರೆ ಭಾರತದ ದಕ್ಷಿಣ ಭಾಗದಲ್ಲಿ ಕರ್ನಾಟಕ ನೆಲೆಗೊಂಡಿದೆ. ಇದು ನಿಮಗೆಲ್ಲ ಗೊತ್ತಿರಬೇಕಾದಂಥ ಸಂಗತಿಯಾಗಿದೆ. ಓಕೆ, ಅದಷ್ಟೇ ಅಲ್ಲದೆ ನಾವು ಅಕ್ಷಾಂಶಿಕವಾಗಿ ಮತ್ತು ರೇಖಾಂಶಿಕವಾಗಿ ಯಾವುದೇ ಒಂದು ರಾಜ್ಯವನ್ನು, ಯಾವುದೇ ಒಂದು ಪ್ರದೇಶವನ್ನು, ಗಡಿಯನ್ನು ನೋಡಿಕೊಳ್ಳುವಾಗ ಅದನ್ನು ಮಾಡ್ತೇವೆ. ಪ್ರಮುಖವಾಗಿ ಇಲ್ಲಿ 11 ಡಿಗ್ರಿ 31 ನಿಮಿಷದಿಂದ 18 ಡಿಗ್ರಿ 45 ನಿಮಿಷ ಉತ್ತರ ಅಕ್ಷಾಂಶದವರೆಗೂ ಹಬ್ಬಿಕೊಂಡಿದೆ ಕರ್ನಾಟಕ. ನೋಡಿ, 11 ಡಿಗ್ರಿ 31ರಿಂದ 18 ಡಿಗ್ರಿ 45. ನಾವಿಲ್ಲಿ ಭಾರತವನ್ನು ನೋಡುವಾಗ ಇಲ್ಲಿಂದ 0ರಿಂದ 8.4, 6.4 ಇಲ್ಲಿಂದ ಪ್ರಾರಂಭವಾಗುತ್ತೆ ಅಲ್ಲ ಭಾರತ. ಹೀಗೆ ಆಗ್ತಾ ಬಂದು ಇಲ್ಲಿಗೆ ಬಂದುಬಿಟ್ಟಾಗ ಇಲ್ಲಿ ನಮಗೆ ಸಿಗ್ತಕ್ಕಂಥ ಅಕ್ಷಾಂಶ ಯಾವುದು ಸರ್ ಅಂದರೆ 11 ಡಿಗ್ರಿ 31 ನಿಮಿಷ ಅಂತ ಹೇಳ್ಬೋದು. ಇದು ಅಕ್ಷಾಂಶ ಸರ್, ಅಕ್ಷಾಂಶ, ಅಡ್ಡರೇಖೆ ಅಕ್ಷಾಂಶ. ಇದು ಯಾವ ಅಕ್ಷಾಂಶ ಅಂದರೆ ಉತ್ತರ ಅಕ್ಷಾಂಶ. ನೆನಪಿರಲಿ, ಉತ್ತರ ಅಕ್ಷಾಂಶ. ಓಕೆ ರೈಟ್. ನೆಕ್ಸ್ಟ್ ಹಾಗೆ ಹೋಗೋಣ. ಉತ್ತರ ಅಕ್ಷಾಂಶಗಳು ಮತ್ತು 74 ಡಿಗ್ರಿ 12 ನಿಮಿಷ ದಿಂದ 78 ಡಿಗ್ರಿ 40 ನಿಮಿಷ ಇಲ್ಲಿದೆ ನೋಡಿ ರೇಖಾಂಶ. ಇದು 11:31 ಆದರೆ ಇದು ಮೇಲ್ಭಾಗದ ಗೆರೆ ಇದೆಯಲ್ಲ, ಹೀಗೆ ಹೋಗಿ ಅಕ್ಷಾಂಶ ಇಲ್ಲಿಗೆ ಎಂಡ್ ಆಗುತ್ತೆ ಕರ್ನಾಟಕದ್ದು. ಈ ಮೇಲ್ಭಾಗವನ್ನು ನಾವು 18 ಡಿಗ್ರಿ 45 ಅಂತ ಮಾಡ್ತೀವಿ ಸರ್. ಓಕೆ, ಅದೇ ರೀತಿಯಾಗಿ ಈಗ ರೇಖಾಂಶವನ್ನು ನೋಡಿದಾಗ, ರೇಖೆ ಅಂದರೆ ಈ ರೀತಿ ಅಲ್ಲ, ರೇಖಾಂಶ ಇಲ್ಲಿ ನೋಡಿ, ಇಲ್ಲಿ ಹೇಳ್ತೇನೆ ರೇಖಾಂಶ. ಈ ನಕಾಶೆಯಲ್ಲಿ ಇಲ್ಲಿ ಒಂದು ರೇಖೆ ಇದೆ ಅಂತ, ಇದು ಈ ಕಡೆ ಎಂಡ್ ರೇಖಾಂಶ, ಮತ್ತು ಇನ್ನೊಂದು ರೇಖೆ ಈ ಕಡೆ ಎಂಡ್, ಇದು ರೇಖಾಂಶ, ಇದು ಈ ಕಡೆ ರೇಖಾಂಶ. ಇದು ಎಷ್ಟು ಸರಿ ಇದೆ ಅಂದರೆ ಇದು 74:12. ಇದು ಈ ಕಡೆ ಎಷ್ಟಿದೆ ಸರ್ ಅಂದರೆ 78:40. ಇದು ಪೂರ್ವ ರೇಖಾಂಶ. ನೆನಪಿರಬೇಕು, ಪೂರ್ವ ರೇಖಾಂಶ, ಉತ್ತರ ಅಕ್ಷಾಂಶ. ಇಷ್ಟು ನೆನಪಿದ್ರೆ ಸಾಕು. ಅಕ್ಷಾಂಶಿಕವಾಗಿ ಮತ್ತು ರೇಖಾಂಶಿಕವಾಗಿ ಕರ್ನಾಟಕ ಈ ರೀತಿಯ ಒಂದು ವಿಸ್ತೀರ್ಣವನ್ನು ಹೊಂದಿರತಕ್ಕಂಥ ರಾಜ್ಯ. ಮತ್ತು ಈ ಭಾರತದ ಸ್ಥಾನದಲ್ಲಿ, ಭಾರತದ ದೇಶದಲ್ಲಿ ಆ ಒಂದು ದಕ್ಷಿಣ ಭಾಗದಲ್ಲಿ ನೆಲೆಗೊಂಡಿರ್ತಕ್ಕಂಥ ಒಂದು ರಾಜ್ಯ ಆಗಿದೆ. ಉತ್ತರದ ಅತ್ಯಂತ ತುದಿ, ಉತ್ತರ ಭಾಗ ಇದೆಯಲ್ಲ, ಈ ಉತ್ತರ ಭಾಗ, ಇದನ್ನು ತೆಗಿತೇನೆ ಒಂದು ಮಿನಿಟ್. ಓಕೆ, ಉತ್ತರ ಭಾಗ ಇದೆಯಲ್ಲ ಕರ್ನಾಟಕದಲ್ಲಿ, ಉತ್ತರ ಭಾಗ, ಈ ಉತ್ತರ ಭಾಗದ ಅತ್ಯಂತ ತುದಿ ಇದೆಯಲ್ಲ, ತುದಿಯನ್ನು ನಾವು ಬೀದರ್ ಜಿಲ್ಲೆಯ ಔರಾದ್ ತಾಲೂಕಿನಿಂದ ದಕ್ಷಿಣದ ತುದಿಯಾದ ಚಾಮರಾಜನಗರದವರೆಗೆ ಅಳತೆ ಮಾಡಿದಾಗ 750 ಕಿಲೋಮೀಟರ್ ಉದ್ದವಾಗಿದೆ. ಇಲ್ಲಿಂದ ಬೀದರ್ ಜಿಲ್ಲೆಯ ಔರಾದ್ನಿಂದ ಇಲ್ಲಿಗೆ ಬಂದುಬಿಟ್ರೆ ಇದು 750 ಕಿಲೋಮೀಟರ್ ಇದೆ ಕರ್ನಾಟಕ. ನೆನಪಿರಲಿ, 750 ಕಿಲೋಮೀಟರ್ ಇದೆ. ಮತ್ತು ಪಶ್ಚಿಮದಿಂದ ಪೂರ್ವಕ್ಕೆ 400 ಕಿಲೋಮೀಟರ್ ಇದೆ ಸರ್. ಈ ಭಾಗದಿಂದ ಈ ಭಾಗಕ್ಕೆ ಹೇಳಿದ್ದೀವಿ
ದಿಸ್ ಈಸ್ 400 ಕಿಲೋಮೀಟರ್, ಗೊತ್ತಿರಲಿ 400 ಕಿಲೋಮೀಟರ್ ಇದೆ ಕರ್ನಾಟಕ. ಉತ್ತರ ಕನ್ನಡ ಜಿಲ್ಲೆಯ ಕಾರವಾರವು ಅತ್ಯಂತ ಪಶ್ಚಿಮದಲ್ಲಿರ್ತಕ್ಕಂಥ ಒಂದು ಜಿಲ್ಲೆಯಾಗಿದ್ದರೆ ಕೋಲಾರ ಜಿಲ್ಲೆಯ ಮುಳಬಾಗಿಲು ತಾಲೂಕು ಅತ್ಯಂತ ಪೂರ್ವದಲ್ಲಿರ್ತಕ್ಕಂಥ ಒಂದು ತುದಿಯಾಗಿದೆ. ಕರ್ನಾಟಕ ರಾಜ್ಯವು ಭೂ ಮತ್ತು ಜಲಮೆರೆಗಳ ಎರಡನ್ನೂ ಹೊಂದಿದೆ. ನೋಡಿ, ಈ ಕಡೆ ಎಲ್ಲ ಭೂಮೆರೆ ಹೊಂದಿದೆ ಕರ್ನಾಟಕ ರಾಜ್ಯ, ಈ ಕಡೆ ಎಲ್ಲ ಭೂಮೆರೆ ಇದೆ. ತೆಲಂಗಾಣ, ಆಂಧ್ರ ಪ್ರದೇಶ, ಹೀಗೆಲ್ಲ ತಮಿಳುನಾಡು, ಹೀಗೆಲ್ಲ ಇದೆ. ಈ ಕಡೆ ಜಲಮೆರೆಯನ್ನು ಹೊಂದಿದೆ ಕರ್ನಾಟಕ. ಭೂ ಮತ್ತು ಜಲಮೆರೆ ಎರಡನ್ನೂ ಕೂಡ, ಭೂಗಡಿ ಮತ್ತು ಜಲಗಡಿ ಎರಡನ್ನು ಹೊಂದಿದೆ. ಪಶ್ಚಿಮಕ್ಕೆ ಅರಬ್ಬಿ ಸಮುದ್ರವಿದೆ, ಉತ್ತರಕ್ಕೆ ಮಹಾರಾಷ್ಟ್ರ ಇದೆ, ಪೂರ್ವಕ್ಕೆ ಆಂಧ್ರ ಪ್ರದೇಶ ಇದೆ, ಈಶಾನ್ಯಕ್ಕೆ ತೆಲಂಗಾಣ ಇದೆ, ದಕ್ಷಿಣ ಮತ್ತು ಆಗ್ನೇಯಕ್ಕೆ ತಮಿಳುನಾಡು, ನೈಋತ್ಯಕ್ಕೆ ಕೇರಳ, ವಾಯುವ್ಯಕ್ಕೆ ಗೋವಾ. ಇವೆಲ್ಲ ನಮಗೆ ಸುತ್ತುವರೆದಿರ್ತಕ್ಕಂಥ ನೆರೆಯ ರಾಜ್ಯಗಳಾಗಿವೆ, ಭೂಮೇರೆಗಳನ್ನು ಹೊಂದಿವೆ. ಪ್ರಮುಖವಾಗಿ ಕರ್ನಾಟಕ ಒಂದು ವಿಶೇಷ ಏನಂದರೆ ಇದೊಂದು ಗೋಡಂಬಿಯ ಆಕಾರದ ರಾಜ್ಯ ಅಂತ ಕರೆಸ್ಕೊಳ್ತೀವಿ. ಇದನ್ನು ನೋಡಿ, ಒಂದು ಗೋಡಂಬಿ ಇರುತ್ತೆ ಗೊತ್ತಾ ನಮಗೂ, ಗೋಡಂಬಿ ಎಲ್ಲ ಬೆಳೀತಾರಲ್ಲ ಆ ಕಡೆ, ಈ ಗೋಡಂಬಿ ಇರುತ್ತಲ್ಲ ಹೀಗೆ ಶಟ್ಕೊಂಡ ಹಾಗೆ ಇರುತ್ತಲ್ಲ, ಹೀಗೆ ಈ ಗೋಡಂಬಿಯ ಆಕಾರವನ್ನು ಹೋಲ್ತಕ್ಕಂಥ ರಾಜ್ಯ ಯಾವುದಾದ್ರೂ ಇದ್ದರೆ ಅದು ಕರ್ನಾಟಕ ರಾಜ್ಯ ಅಂತ ನಮಗೆ ಗೊತ್ತಿರಬೇಕು. ಅಂಶಗಳು ಕಿಲಿದಾವ ನೋಡಿ, ನಾನು ಹೇಳಿರ್ತಕ್ಕಂಥ ಅಂಶಗಳು ನೋಡಿ. ಉತ್ತರ ಮತ್ತು ದಕ್ಷಿಣದ ಉದ್ದ 750 ಕಿಲೋಮೀಟರ್, ಪೂರ್ವ ಮತ್ತು ಪಶ್ಚಿಮದ ಅಗಲ 400 ಕಿಲೋಮೀಟರ್, ಪಶ್ಚಿಮಕ್ಕೆ ಅರಬ್ಬಿ ಸಮುದ್ರವಿದೆ. ನೆರೆಯ ರಾಜ್ಯಗಳಲ್ಲಿ ಮಹಾರಾಷ್ಟ್ರ, ಗೋವಾ, ತೆಲಂಗಾಣ, ಆಂಧ್ರ, ತಮಿಳುನಾಡು, ಕೇರಳ. ಅದು ಹೇಳಿದ್ನಲ್ಲ, ಕೇರಳ ಈ ಭಾಗಕ್ಕೆ ಟಚ್ ಆದರೆ ತಮಿಳುನಾಡು ಈ ಭಾಗಕ್ಕೆ ಟಚ್ ಆಗುತ್ತೆ, ಮುಂದೆ ಆಂಧ್ರ ಪ್ರದೇಶ ಈ ಭಾಗಕ್ಕೆ, ಮುಂದೆ ತೆಲಂಗಾಣ ಈ ಭಾಗಕ್ಕೆ, ಮುಂದೆ ಗೋವಾ ಈ ಭಾಗಕ್ಕೆ, ಮತ್ತು ಗೋವಾ ಈ ಭಾಗಕ್ಕಿದೆ, ಬೆಳಗಾವಿ ಪಕ್ಕದಲ್ಲಿ ಈ ಭಾಗಕ್ಕೆಲ್ಲ ಮಹಾರಾಷ್ಟ್ರ ಟಚ್ ಆಗುತ್ತೆ. ಹೀಗೆ ಕರ್ನಾಟಕ ಸುತ್ತುವರೆದಿರ್ತಕ್ಕಂಥ ರಾಜ್ಯಗಳಿದ್ದಾವೆ. ಇಲ್ಲೆಲ್ಲ ಕರಾವಳಿ ಸಮುದ್ರ ಟಚ್ ಆಗುತ್ತೆ ಅಂತ. ಗೋಡಂಬಿಯನ್ನು ಹೋಲಿಕೆ ಆಗತಕ್ಕಂಥ ರಾಜ್ಯ ಕರ್ನಾಟಕವಾಗಿದೆ. ಓಕೆ, ಮುಂದೆ ನೋಡಿ, ವಿಸ್ತೀರ್ಣ ಮತ್ತು ಆಡಳಿತ ವಿಭಾಗಗಳು. ಕರ್ನಾಟಕಕ್ಕೆ ಸಂಬಂಧಪಟ್ಟಂತೆ ವಿಸ್ತೀರ್ಣ ಎಷ್ಟಿದೆ ಮತ್ತು ಆಡಳಿತ ವಿಭಾಗಗಳು ಏನೇನು ಕಥೆ ಇದೆ ಇದರದು ಅನ್ನೋದನ್ನು ಸ್ವಲ್ಪ ನೋಡೋಣ. ಏನು ಒಟ್ಟು ವಿಸ್ತೀರ್ಣ ಕರ್ನಾಟಕದ್ದು ನೆನಪಿಡಬೇಕು, ಅತ್ಯಂತ ಮುಖ್ಯವಾದಂಥ ಪಾಯಿಂಟ್ ಇವೆಲ್ಲ. ಒಟ್ಟು ವಿಸ್ತೀರ್ಣ 1,91,791 ಚದುರ ಕಿಲೋಮೀಟರ್. ಇದು ನಿಮಗೆ ನೆನಪುಳಿಲಿಲ್ಲ ಅಂದರೆ ಒಂದು ತಂತ್ರ ಮಾಡಿ, ಇಲ್ಲಿ ಏನು 191,791. ಹೀಗೆ ಇದನ್ನು ನೆನಪುಳಿಲ್ಲ ಅಂದರೆ ಇನ್ನೊಂದು ಟೆಕ್ನಿಕ್ ಮಾಡಿ, 191 ಬರೀರಿ, ಇನ್ನೊಂದು 191 ಬರೀರಿ, ಇದನ್ನು 7 ಮಾಡಿಬಿಡಿ ಸಾಕು. ಇದೊಂದೇ ಈ ಸೆಕೆಂಡ್ ಪಾಯಿಂಟ್, ಫೋರ್ತ್ ಸಂಖ್ಯೆ ಒಂದು 7 ಮಾಡಬೇಕಂತ ನೆನಪಿಡಿ. 191, ದಿಸ್ ಒನ್ ಓನ್ಲಿ 7. 1,91,791 ಚದುರ ಕಿಲೋಮೀಟರ್. ಏನು ಸರ್ ಇದರ ಅರ್ಥ ಅಂದರೆ, 1 ಚದುರ ಕಿಲೋಮೀಟರ್ ಅಂದರೆ ಈಗಾಗಲೇ ಹೇಳಿದ್ದೇನೆ, ಹೀಗೆ 1 ಕಿಲೋಮೀಟರ್, ಹೀಗೆ 1 ಕಿಲೋಮೀಟರ್, ಹೀಗೆ 1 ಕಿಲೋಮೀಟರ್, ಹೀಗೆ 1 ಕಿಲೋಮೀಟರ್, 4 ಕಡೆ ಸೇರಿ 1 ಕಿಲೋಮೀಟರ್ ಆದಾಗ 1 ಚದುರ ಕಿಲೋಮೀಟರ್ ಆಯಿತು. ಇಂಥ ಡಬ್ಬಿಗಳು, ಇಂಥ ಬಾಕ್ಸ್ಗಳು ಎಷ್ಟಿದ್ದಾವೆ ಈ ಕರ್ನಾಟಕ ರಾಜ್ಯದಲ್ಲಿ ಅಂದರೆ 191,791 ಇಷ್ಟು ಬಾಕ್ಸ್ ಇದ್ದಾವೆ. 1,91,791 ಬಾಕ್ಸ್ಗಳು ಕರ್ನಾಟಕ ರಾಜ್ಯದ ವಿಸ್ತೀರ್ಣದಲ್ಲಿ ಫಿಟ್ ಆಗ್ತವೆ ಅನ್ನೋದು ಇದು ವಿಸ್ತೀರ್ಣ. ಇಷ್ಟು ಕರ್ನಾಟಕದ ವಿಸ್ತೀರ್ಣ ಇದೆ ಅಂತ ಅರ್ಥ ಇರಬೇಕು. ಭಾರತದ 8ನೇ ದೊಡ್ಡ ರಾಜ್ಯ ಅಂತ ಕರ್ನಾಟಕ ಕರೆಸಿಕೊಂಡಿದೆ. 2011 ಜನಗಣತಿಯ ಪ್ರಕಾರ 6.10 ಕೋಟಿ ಜನಸಂಖ್ಯೆಯನ್ನು 2011, 2025 ಈಗ ಜನಗಣತಿ ಈ ವರ್ಷ ಪ್ರಾರಂಭವಾಗಿ ಮುಂದಿನ ವರ್ಷ ಅದರ ಡಾಟಾ ಎಲ್ಲ ಬರ್ತದೆ. ಆಗ ಒಂದು ವರ್ಷ ಸ್ಕಿಪ್ ಆಯಿತು ಮಧ್ಯದಲ್ಲಿ. ಪ್ರತಿ 10 ವರ್ಷಕ್ಕೊಂದು ಬಾರಿ ನಡೀತಾ ಬಂದಿತ್ತು ಜನಗಣತಿ. ಮಧ್ಯದಲ್ಲಿ ಕರೋನಾ ಬಂದ ಕಾರಣಕ್ಕಾಗಿ ಸ್ಕಿಪ್ ಆಗಿದೆ. ಈ ವರ್ಷ ಜನಗಣತಿಯ ಆರಂಭ ಆಗಿದೆ. ಮುಂದಿನ ವರ್ಷ ಅದರ ರಿಪೋರ್ಟ್ ಬರುತ್ತೆ. ಅದು ಆವಾಗ ಗೊತ್ತಾಗುತ್ತೆ ಕರ್ನಾಟಕ. ಈಗ ಬಹುಶಃ 7-8 ಕೋಟಿವರೆಗೂ ನಾವು ಬಂದಿದ್ದೀವಿ. ಆದರೆ ಈಗ ನಾವು 2011 ಜನಗಣತಿಯ ಡಾಟಾ ಇರೋದ್ರಿಂದ ಅದನ್ನು ಮಾತ್ರ ನಾವು ನೆನಪಿಡಬೇಕು. 6.10 crore ಜನಸಂಖ್ಯೆ ಕರ್ನಾಟಕದಲ್ಲಿದೆ. ಒಟ್ಟು ಜಿಲ್ಲೆಗಳ ಸಂಖ್ಯೆ 31 ವಿಜಯನಗರ ಒಂದು ಹೊಸ ಜಿಲ್ಲೆಯಾಗಿ 31 ಆಗಿದೆ. ಒಟ್ಟು ತಾಲೂಕುಗಳ ಸಂಖ್ಯೆ 239 ಇದೆ, 239 ಇದೆ. ಅದೇ ರೀತಿಯಾಗಿ ಪ್ರಮುಖವಾಗಿ 745 ಹೋಬಳಿಗಳಿವೆ ಕರ್ನಾಟಕ ರಾಜ್ಯದಲ್ಲಿ. 745 ಹೋಬಳಿ ಅಂದರೆ ಗೊತ್ತಲ್ಲ, ಹುಬ್ಬಳ್ಳಿ ಅಲ್ಲ, ಹೋಬಳಿ ಅಂದರೆ ಒಂದು ತಾಲೂಕು ದೊಡ್ಡದಾಗುತ್ತೆ ಆಡಳಿತ ಮಾಡಲಿಕ್ಕೆ ಅಂಥೇಳಿ ಆ ತಾಲೂಕನ್ನು ಹೋಬಳಿಯಾಗಿ ಕಂದಾಯ ಇಲಾಖೆಯವರು ವಿಭಾಗಿಸಿರ್ತಾರೆ. ಅದನ್ನು ಒಂದು ಹೋಬಳಿ ಅಂತ, ತಾಲೂಕಿಗಿಂತ ಸ್ವಲ್ಪ ಪಟ್ಟಣ ಪಂಚಾಯತಿ ಇರ್ತಕ್ಕಂಥ ಪ್ರದೇಶವನ್ನು ಹೋಬಳಿ ಅಂತ ಕರಿತೀವಿ. ಹಾಗೆ ಹೋಬಳಿಗಳಿದ್ದಾವೆ ಪ್ರಮುಖವಾಗಿ. ಅದೇ ರೀತಿಯಾಗಿ 29,483 ನೋಡಿ ಸಂಖ್ಯೆ ಇದೆ. 29,483 ಹಳ್ಳಿಗಳು ಕರ್ನಾಟಕದಲ್ಲಿ ಇದ್ದಾವೆ. ಬೆಳಗಾವಿ ಜಿಲ್ಲೆ ಕರ್ನಾಟಕದಲ್ಲಿ ಅತ್ಯಂತ ದೊಡ್ಡ ಜಿಲ್ಲೆಯಾಗಿದೆ ವಿಸ್ತೀರ್ಣದಲ್ಲಿ, ಮತ್ತು ಬೆಂಗಳೂರು ನಗರ ಅತಿ ಚಿಕ್ಕ ಜಿಲ್ಲೆಯಾಗಿದೆ, ಗೊತ್ತಿದೆ ನಿಮಗೆಲ್ಲ. 4 ವಿಭಾಗಗಳಾಗಿ ನಾವು ಕರ್ನಾಟಕವನ್ನು ವಿಭಾಗ ಮಾಡ್ತೇವೆ. ಬೆಂಗಳೂರು ಕರ್ನಾಟಕದ ರಾಜಧಾನಿ. 4 ಕಂದಾಯ ವಿಭಾಗಗಳಿದ್ದಾವೆ, ಒಂದು ಬೆಂಗಳೂರು, ಮೈಸೂರು, ಬೆಳಗಾವಿ, ಕಲಬುರಗಿ. ಈ 4 ವಿಭಾಗಗಳು ಕರ್ನಾಟಕದಲ್ಲಿ ಆಡಳಿತದ ಅನುಕೂಲಕ್ಕಾಗಿ ಮಾಡಿಕೊಳ್ಳಲಾಗಿದೆ. 371J ಅಂತಕ್ಕಂಥ ಒಂದು ವಿಧಿ ಕಲ್ಯಾಣ ಕರ್ನಾಟಕಕ್ಕೆ ವಿಶೇಷ ಸ್ಥಾನಮಾನ ಕೊಡ್ತಕ್ಕಂಥ ವಿಧಿ. ಕಲ್ಯಾಣ ಕರ್ನಾಟಕದ ಪ್ರಮುಖ ಜಿಲ್ಲೆಗಳೆಲ್ಲ
ಸ್ವಲ್ಪ ಶೈಕ್ಷಣಿಕವಾಗಿ ಹಿಂದುಳಿದಿದ್ದಾವೆ ಅನ್ನೋ ಕಾರಣಕ್ಕಾಗಿ ಶೈಕ್ಷಣಿಕವಾಗಿ ಮೀಸಲಾತಿಯನ್ನು ಕೊಟ್ಟು 371 ಜೆ ವಿಧಿಯನ್ನು ಸಂವಿಧಾನದಲ್ಲಿ ಸೇರ್ಪಡೆ ಮಾಡಿ ಅವರಿಗೆ ವಿಶೇಷವಾದ ಸ್ಥಾನಮಾನವನ್ನು ಕೊಟ್ಟಿದ್ದಾರೆ. ಆ ಕೊಟ್ಟಿರ್ತಕ್ಕಂಥ ವಿಧಿ ಯಾವುದು ಅಂದರೆ 371 ಜೆ, ಗೊತ್ತಿರಲಿ ಎಲ್ರಿಗೂ. ಓಕೆ, ಈಗ ಕರ್ನಾಟಕದ ಪ್ರಾಕೃತಿಕ ವಿಭಾಗಗಳು ನೋಡಿ ಸರ್, ಏನೆಲ್ಲ ಇದ್ದಾವೆ ಕರ್ನಾಟಕದಲ್ಲಿ ಪ್ರಾಕೃತಿಕ ವಿಭಾಗಗಳು. ಪ್ರಮುಖವಾಗಿ ಕರ್ನಾಟಕದಲ್ಲಿ ಪ್ರಾಕೃತಿಕ ವಿಭಾಗಗಳು ಅದರ ಮೇಲ್ಮೈ ಲಕ್ಷಣಗಳನ್ನು ಆಧರಿಸಿಕೊಂಡು ನಾವೇನು ಮಾಡ್ತೇವೆ, ಪ್ರಮುಖವಾಗಿ ಕರಾವಳಿ ಮೈದಾನ, ಮಲೆನಾಡು ಮತ್ತು ಬಯಲು ಸೀಮೆ ಎಂಬ ಪ್ರಮುಖ ವಿಭಾಗಗಳನ್ನು ಮಾಡ್ತೇವೆ. ಅದರಲ್ಲಿ ಮತ್ತೆ ಉಪವಿಭಾಗಗಳನ್ನು ಮಾಡ್ತಾ ಸಾಗ್ತೇವೆ. ಕರ್ನಾಟಕ ಪ್ರಮುಖವಾಗಿ ಸಮುದ್ರ ಮಟ್ಟದಿಂದ 450ರಿಂದ 900 ಮೀಟರ್ವರೆಗೆ ಎತ್ತರದಲ್ಲಿದೆ. ಸಮುದ್ರ ಮಟ್ಟದಿಂದ ಎತ್ತರ ಅಂದರೆ ಏನು ಸರ್ ಅಂದರೆ 450 ಮೀಟರ್ನಿಂದ 900 ಮೀಟರ್ವರೆಗೆ ಎತ್ತರ ಇದೆ. ಅಂದರೆ ಈ ಕರ್ನಾಟಕ ಇದೆ. ಪ್ರಮುಖವಾಗಿ ನಾವು ಹೀಗೆ ಮಾಡ್ತೇವೆ, ಸಮುದ್ರ ಮಟ್ಟದ ಎತ್ತರವನ್ನು ನೋಡುವಾಗ ಇದು ಜೀರೋ ಅಂತಂದರೆ ಈ ಭೂಮಿ ಸಮುದ್ರ ಇದೆಯಲ್ಲ, ಸಮುದ್ರ ಸಮಾಂತರವಾಗಿರುತ್ತೆ. ಸಮುದ್ರಕ್ಕೂ ಈ ಭೂಮಿಗೂ ಇದು ಸಮಾಂತರವಾಗಿದೆ ಅಂತ ಅರ್ಥ, ಈಕ್ವಲ್ ಇದೆ. ಇದಕ್ಕಿಂತಲೂ ಹೆಚ್ಚಿನ ಮಟ್ಟದಲ್ಲಿ ಕರ್ನಾಟಕ ಇದೆ ನೋಡಿ. ಸಮುದ್ರಕ್ಕೂ ಮತ್ತು ಭೂಮಿಗೂ ಸಮಾಂತರವಾಗಿದ್ದರೆ ಅದು ಏನಾಗುತ್ತೆ, ಅದಕ್ಕಿಂತ ಕೆಳಗಡೆ ಇದ್ದರೆ ಸಮುದ್ರದ ಒಳಗಡೆ ಅದು ಮುಳುಗಿ ಹೋಗಿಬಿಡುತ್ತೆ ಭೂಮಿ. ಆದರೆ ಸಮುದ್ರಕ್ಕಿಂತ ಎತ್ತರವಾಗಿದ್ದಾಗ ಮಾತ್ರ ಅದೊಂದು ಭೂಪ್ರದೇಶವಾಗಿ ಅಲ್ಲಿ ವಾಸಯೋಗ್ಯಕ್ಕೆ ಅನುಕೂಲ ಮಾಡಿಕೊಳ್ಳಲಿಕ್ಕೆ ಸಾಧ್ಯ. ಆ ಕಾರಣಕ್ಕಾಗಿ ಕರ್ನಾಟಕ ಸರಿಸುಮಾರು ಒಂದು ಪ್ರದೇಶದಿಂದ ಇನ್ನೊಂದು ಪ್ರದೇಶಕ್ಕೆ ಇಲ್ಲಿ 400 ಇದ್ದರೆ, ಇಲ್ಲಿ 450 ಇದ್ದರೆ, ಒಂದು ಕಡೆ 500, ಒಂದು ಕಡೆ 600, ಒಂದು ಕಡೆ 700, ಹೀಗೆ ಎತ್ತರ ಇದೆ. ಸಮುದ್ರ ಮಟ್ಟದಿಂದ ಎತ್ತರ, ಸಮುದ್ರ ಮಟ್ಟ ಸಮಾನವಾಗಿದೆ, ಅದರಿಂದ ಎತ್ತರದಲ್ಲಿ ಕರ್ನಾಟಕ ಇದೆ. ಅಂದರೆ ಪ್ರಮುಖವಾಗಿ 900 ಮೀಟರ್ವರೆಗೂ ಕರ್ನಾಟಕದ ಎತ್ತರ. 900 ಮೀಟರ್ನಿಂದ ಕೆಲವು ಕಡೆಗಳಲ್ಲಿ 1800 ಮೀಟರ್ಗಿಂತಲೂ ಎತ್ತರದ ಭಾಗ, ಈ ಮುಳ್ಳನಗಿರಿ ಇವೆಲ್ಲ ಇದಾವಲ್ಲ ಚಿಕ್ಕಮಗಳೂರಿನಲ್ಲಿ, 1800ಕ್ಕಿಂತಲೂ ಹೆಚ್ಚು ಎತ್ತರದ ಭಾಗವನ್ನು ಹೊಂದಿರತಕ್ಕಂಥ ಪ್ರದೇಶ. ಸಮುದ್ರ ಮಟ್ಟದಿಂದ ಯಾವಾಗಲೂ ನಾವು ಎತ್ತರವನ್ನು, ಭೂಮಿಯ ಎತ್ತರವನ್ನು ಅಳೆಯೋದು ಸಮುದ್ರ ಮಟ್ಟದಿಂದ ಹಿಡಿತೇವೆ. ಯಾಕಂದರೆ ಸಮುದ್ರ ಏರುಪೇರಿರಲ್ಲ, ಸಮುದ್ರ ಸಮಾಂತರವಾಗಿರುತ್ತೆ. ಆ ಕಾರಣಕ್ಕಾಗಿ ಆಗಿರುತ್ತೆ. ಪ್ರಮುಖವಾಗಿ ಇಷ್ಟು ಎತ್ತರವನ್ನು ಹೊಂದಿರತಕ್ಕಂಥ ಭೂಪ್ರದೇಶವಾಗಿದ್ದರಿಂದ ಯಾವುದೇ ಸಮುದ್ರ ನಮ್ಮ ಕರ್ನಾಟಕ ರಾಜ್ಯಕ್ಕೆ ಹಾನಿ ಮಾಡಲಿಕ್ಕೆ ಆಗಿಲ್ಲ. ಹಾಗೆ ಒಂದೊಂದು ವಿಭಾಗವನ್ನು ಅರ್ಥ ಮಾಡ್ಕೊಳ್ತಾ ಸಾಗೋಣ. ಮೊದಲನೇ ವಿಭಾಗ ಕರಾವಳಿ ಮೈದಾನ. ಏನು ಸರ್ ಕರಾವಳಿ ಮೈದಾನ ಅಂದರೆ ಅರಬ್ಬಿ ಸಮುದ್ರ ಮತ್ತು ಮಲೆನಾಡಿನ ಮಧ್ಯೆ ಇರತಕ್ಕಂಥ ವಿಭಾಗ ಕರಾವಳಿ ಮೈದಾನ ಅಂತ ಹೇಳ್ತೀವಿ. ನೋಡಿ ಏನಿದೆ ಇಲ್ಲಿ. ಓಕೆ, ಇಲ್ಲಿ ಅರಬ್ಬಿ ಸಮುದ್ರ ಇದೆ ಸರ್, ಗೊತ್ತುಂಟು. ಇಲ್ಲಿ ಅರಬ್ಬಿ ಸಮುದ್ರ ಇದೆ. ಓಕೆ, ಅರಬ್ಬಿ ಸಮುದ್ರ ಅಲ್ಲ, ಅರಬ್ಬಿ ಸಮುದ್ರ. ಈ ಅರಬ್ಬಿ ಸಮುದ್ರ ಹೀಗೆಲ್ಲ ಮಾತಾಡ್ತಾರೆ ಕೆಲವರು. ಅರಬ್ಬಿ ಸಮುದ್ರ ಅಲ್ಲ ಸರ್, ಹಾಗೆ ಅನ್ಬಿಡಿ, ಅದಕ್ಕೆ ಪಾಪ ದೊಡ್ಡ ಸಮುದ್ರ ಅದು. ನೋಡಿ ಇದು ಈ ಭಾಗದಲ್ಲಿ ಅರಬ್ಬಿ ಸಮುದ್ರ ಇದೆ, ಈ ಭಾಗದಲ್ಲಿ ಟಚ್ ಆಗುತ್ತೆ ಅರಬ್ಬಿ ಸಮುದ್ರ. ಓಕೆ, ನೆನಪಿರಲಿ. ನಾಟ್ ಅರಬ್ಬಿ ಇಟ್ ಈಸ್. ಓಕೆ, ಈ ಭಾಗದಲ್ಲಿದೆ. ಓಕೆ ನೋಡಿ, ರೈಟ್. ಅರಬ್ಬಿ ಸಮುದ್ರ ಮತ್ತು ಮಲೆನಾಡು, ಇಲ್ಲಿ ಈ ಭಾಗದಲ್ಲಿ ಮಲೆನಾಡು ಬರುತ್ತೆ, ಸ್ವಲ್ಪ ಈ ಭಾಗದಲ್ಲಿ ಮಲೆನಾಡು. ಈ ಭಾಗವನ್ನು ನಾವು ಕರಾವಳಿ ಅಂತ ಕರಿತೀವಿ. ಮಲೆನಾಡು ಮತ್ತು ಅರಬ್ಬಿ ಸಮುದ್ರದ ಮಧ್ಯದಲ್ಲಿರ್ತಕ್ಕಂಥ ಭಾಗವನ್ನು ಕರಾವಳಿ ಮೈದಾನ ಅಂತ ಕರಿತೀವಿ. ನೋಡಿ ಅಲ್ಲಿ ಏನೇನಿದೆ ಇಲ್ಲಿ ಹೇಳ್ತೇವೆ. ಪ್ರಮುಖವಾಗಿ ಈ ಕರಾವಳಿ ಮೈದಾನಕ್ಕೆ ಸಂಬಂಧಪಟ್ಟ ಹಾಗೆ ಕರಾವಳಿ ಮೈದಾನದ ಉದ್ದ ಎಷ್ಟು ಅಂದರೆ 320 ಕಿಲೋಮೀಟರ್ ಕರ್ನಾಟಕದಲ್ಲಿ. ಇಲ್ಲಿ 320 ಕಿಲೋಮೀಟರ್ವರೆಗೂ ಕರಾವಳಿ ಮೈದಾನ ಹಬ್ಬಿಕೊಂಡಿದೆ, ಗೊತ್ತಿರಬೇಕು ನಮಗೆ ಇದರ ವಿಸ್ತಾರ. ಅಗಲ ಎಷ್ಟು ಸರ್ ಅಂದರೆ 12 ಕಿಲೋಮೀಟರ್ನಿಂದ 64 ಕಿಲೋಮೀಟರ್. ಒಂದು ಭಾಗದಲ್ಲಿ 12 ಇದ್ದರೆ ಇನ್ನೊಂದು ಭಾಗದಲ್ಲಿ 64 ಕಿಲೋಮೀಟರ್. ಹೀಗೆ ಕೆಲವು ಭಾಗಗಳಲ್ಲಿ ಹೆಚ್ಚು ಕಡಿಮೆ ಅಂದರೆ 12, ಹೆಚ್ಚು ಅಂದರೆ 64 ಕಿಲೋಮೀಟರ್ ಅಗಲವನ್ನು ಈ ಕರಾವಳಿ ಮೈದಾನ ಹೊಂದಿದೆ ಸರ್. ಪ್ರಮುಖ ಬಂದರುಗಳು ಯಾವ ಬರ್ತವೆ ಸರ್ ಅಲ್ಲಿ ಅಂದರೆ ನವಮಂಗಳೂರು ಬಂದರು ಅಲ್ಲಿ ಪ್ರಮುಖವಾಗಿ ಕಂಡು ಬರ್ತಕ್ಕಂಥ ಬಂದರು. ಇದನ್ನು ಕರ್ನಾಟಕದ ಹೆಬ್ಬಾಗಿಲು ಅಂತ ಕರೀತಾರೆ. ಯಾವ ಕಾರಣಕ್ಕೆ ಅಂದರೆ ಕರ್ನಾಟಕದಿಂದ ರಫ್ತಾಗತಕ್ಕಂಥ ಹಲವಾರು ಖನಿಜಗಳು, ಲವಣಗಳು ಎಲ್ಲವೂ ಕೂಡ ರಫ್ತಾಗಲಿಕ್ಕೆ, ವಿದೇಶಕ್ಕೆ ಹೋಗಲಿಕ್ಕೆ ಪ್ರಮುಖವಾಗಿರ್ತಕ್ಕಂಥ ದ್ವಾರವಾಗಿರ್ತಕ್ಕಂಥ ಮಂಗಳೂರು ಬಂದರನ್ನ, ನವಮಂಗಳೂರು ಬಂದರನ್ನ ದ್ವಾರ ಬಾಗಿಲು ಅಂತ ಕರಿತೀವಿ. ಪ್ರಮುಖ ಕಡಲ ತೀರಗಳು ಏನಿದಾವೆ ಸರ್ ಅಲ್ಲಿ ಅಂದರೆ ಸೋಮೇಶ್ವರ, ಪಣಂಬೂರ್, ಮಲ್ಪೆ, ಕಾರವಾರ, ಮುರುಡೇಶ್ವರ, ಓಂ ಬೀಚ್ ಇವೆಲ್ಲ ನೋಡಿದರೆ ನೀವು. ಇವೆಲ್ಲ ಪ್ರಮುಖವಾಗಿರ್ತಕ್ಕಂಥ ಕಡಲ ತೀರಗಳಾಗಿವೆ. ಮುಖ್ಯ ವೃತ್ತಿ ಏನು ಸರ್ ಈ ಭಾಗದ ಜನರದ್ದು ಅಂದರೆ ಅವರು ಮೀನುಗಾರಿಕೆಯನ್ನು ಮಾಡ್ತಾರೆ, ಫಿಶರೀಸ್ ಮಾಡ್ತಾರೆ. ಮೀನುಗಾರಿಕೆ ಅವರ ಜೀವನದ ಪ್ರಮುಖ ವೃತ್ತಿಯಾಗಿದೆ. ಬೆಳೆಗಳು ಏನನ್ನು ಬೆಳೀತಾರೆ ಈ ಭಾಗದಲ್ಲಿ ಅಂದರೆ ಗೋಡಂಬಿ ಬೆಳೀತಾರೆ, ತೆಂಗು, ಅಡಿಕೆ, ಭತ್ತ. ತುಂಬ ಸುಂದರವಾದ ಏರಿಯಾ ಕರಾವಳಿ ಮೈದಾನ. ಕರಾವಳಿಯಲ್ಲಿ ನೀವೆಲ್ಲ ಹೋಗಬೇಕು ಅದೆಲ್ಲ ನೋಡಲಿಕ್ಕೆ. ಪ್ರವಾಸಕ್ಕೆ ತೆಗೆದುಕೊಂಡು ಹೋಗ್ತಿರಲ್ಲ ಮಕ್ಕಳನ್ನೆಲ್ಲ ನಾಳೆ ಶಿಕ್ಷಕರಾದ ನಂತರ. ನಾಳೆ ನೀವು ಕೂಡ ಬೇರೆ ಬೇರೆ ಹುದ್ದೆಯಲ್ಲಿದ್ದಾಗ ಎಲ್ಲರೂ ಕೂಡ ಪ್ರವಾಸಕ್ಕೆ ಕರೆದುಕೊಂಡು ಹೋಗ್ತೀರಾ. ನಿಮ್ಮ ಫ್ಯಾಮಿಲಿ ಆಗಿರ್ಬೋದು, ನೀವಾಗಿರ್ಬೋದು ಪ್ರವಾಸಕ್ಕೆ ಅದೇ ಪ್ರದೇಶಗಳಿಗೆ ಹೋಗ್ತಾರೆ. ಅದು ಉತ್ತಮವಾಗಿರ್ತಕ್ಕಂಥ ನಡೆ ಪ್ರವಾಸ. ಇಲ್ಲೆಲ್ಲ ಕಲ್ತಿದ್ದನ್ನು ಪ್ರವಾಸದಲ್ಲಿ ಹೋಗಿ ನೋಡಬೇಕು, ಆಗಲೇ ಸಾರ್ಥಕ ಬದುಕು. ಅದಕ್ಕೆ ಗೋಡಂಬಿ, ತೆಂಗು, ಅಡಿಕೆ, ಭತ್ತ ಇವೆಲ್ಲ ಅಂಶಗಳನ್ನ ಅಲ್ಲಿ ಬೆಳೀತಾರೆ. ಈ ವಿಭಾಗವನ್ನು ಪ್ರಮುಖವಾಗಿ ಏನಂತ ಕರೀತಾರೆ, ಕೆನರಾ ಅಥವಾ ಕರ್ನಾಟಕ ಕರಾವಳಿ ಅಂತ ಕೂಡ ಕರೀತಾರೆ. ಕೆನರಾ ಕರಾವಳಿ ಅಥವಾ ಕರ್ನಾಟಕ
ಕರಾವಳಿ ಅನ್ನೋ ಪದದಿಂದ ಕೂಡ ಇದನ್ನು ಕರೀತಾರೆ. ನವಮಂಗಳೂರು ಬಂದರು ಕರ್ನಾಟಕ ಅತಿ ದೊಡ್ಡ ಬಂದರವಾಗಿದೆ. ಅದರಲ್ಲಿ ಪ್ರಮುಖವಾಗಿ ಭಟ್ಕಳ ಅಂತ ಬರುತ್ತೆ. ಇಲ್ಲಿ ಭಟ್ಕಳ, ಮಲ್ಪೆ, ಕಾರವಾರ, ಕುಮಟಾ, ಬೆಲೆಕೆರೆ, ಇವು ಹೊನ್ನಾವರ ಎಲ್ಲ ಭಾಳ ಜನ ಹೋಗ್ತಾರೆ ಶೂಟಿಂಗ್ ಮಾಡ್ಸೋಕ್ಕೆ. ನೀವೆಲ್ಲ ನೋಡಿದ್ದೀರಾ, ತುಂಬ ಅದ್ಭುತವಾಗಿರ್ತಕ್ಕಂಥ ಪ್ರದೇಶಗಳಿದ್ದಾವೆ ಅಲ್ಲೆಲ್ಲ. ಮತ್ತು ಮಲ್ಪೆ ಸಮೀಪದಲ್ಲಿರುವ ಸೆಂಟ್ ಮೇರೀಸ್ ದ್ವೀಪವನ್ನು ಕೊಕೊನಟ್ ದ್ವೀಪ ಅಂತ ಕರೀತಾರೆ. ಸೆಂಟ್ ಮೇರೀಸ್ ಅಂತ ಒಂದು ದ್ವೀಪ ಇದೆ, ಕೊಕೊನಟ್ ದ್ವೀಪ ಅಂತ ಕೂಡ ಅದನ್ನು ಕರೀತಾರೆ. ತುಂಬ ಅದ್ಭುತವಾಗಿರ್ತಕ್ಕಂಥ ದ್ವೀಪ ಪ್ರದೇಶಗಳು ಕರ್ನಾಟಕದಿಂದ ಹೊರಗಿರ್ತಕ್ಕಂಥದ್ದು ಮತ್ತು ಸಮುದ್ರ ಮಟ್ಟದಲ್ಲಿ ಇರ್ತಕ್ಕಂಥ ದ್ವೀಪ ಪ್ರದೇಶಗಳಿದ್ದಾವೆ. ಜೊತೆಗೆ ಕೃಷಿ ಇದೆ, ಪ್ರಮುಖ ವೃತ್ತಿ ಇದೆ. ಕೃಷಿ ಒಂದು ದೊಡ್ಡ ಪ್ರಮುಖ ವೃತ್ತಿಯಲ್ಲಿ ಗೋಡಂಬಿ, ತೆಂಗು, ಅಡಿಕೆ, ಏಲಕ್ಕಿ, ಭತ್ತ ಇವೆಲ್ಲ ಮೊದಲಾದ ಬೆಳೆಗಳನ್ನು ಬೆಳೀತಾರೆ. ಇಲ್ಲಿ ಪ್ರಮುಖವಾಗಿ ದಕ್ಷಿಣ ಕನ್ನಡ, ಉಡುಪಿ ಮತ್ತು ಉತ್ತರ ಕನ್ನಡ ಜಿಲ್ಲೆಗಳು, ಕಾರವಾರ ಜಿಲ್ಲೆಗಳೆಲ್ಲವೂ ಈ ಭಾಗದಲ್ಲಿ ಬರ್ತಕ್ಕಂಥ ಪ್ರಮುಖವಾದ ಜಿಲ್ಲೆಗಳಾಗಿವೆ. ಇದನ್ನು ನಾವು ಅರ್ಥ ಮಾಡ್ಕೊಳ್ಬೇಕು. ತುಂಬ ಅದ್ಭುತವಾಗಿರ್ತಕ್ಕಂಥ ಪ್ರದೇಶ ಅದು ಕರಾವಳಿ ಪ್ರದೇಶ. ಮುಂದೆ ಮಲೆನಾಡು ಅಂದರೆ ಮಲೆನಾಡು ಪಶ್ಚಿಮ ಘಟ್ಟ ಅಂತ ಕರಿತೀವಿ. ಮಲೆನಾಡು ಪ್ರದೇಶ ಬರುತ್ತೆ, ಇದನ್ನು ಪಶ್ಚಿಮ ಘಟ್ಟ ಅಂತ ಕರಿತೀವಿ. ನಾವು ಮೊದಲು ನೋಡುವಾಗ ಕರಾವಳಿ ಅಂದರೆ ಏನು ಹೇಳಿದ್ವಿ, ಒಂದು ಅರಬ್ಬಿ ಸಮುದ್ರ ಮತ್ತು ಮಲೆನಾಡಿನ ಮಧ್ಯಭಾಗದಲ್ಲಿರ್ತಕ್ಕಂಥದ್ದು ಕರಾವಳಿ ಅಂತ ಹೇಳಿದ್ವಿ. ಈಗ ಮಲೆನಾಡು ಅದನ್ನು ಪಶ್ಚಿಮ ಘಟ್ಟ ಅಂತ ಕರಿತೀವಿ. ಮಲೆನಾಡು ಅಂದರೆ ಏನು ಸರ್? ಮಲೆನಾಡಿನ ಬಗ್ಗೆ ಹೇಳಬೇಕಂದ್ರೆ ತುಂಬ ಅದ್ಭುತವಾಗಿರ್ತಕ್ಕಂಥ ಪ್ರದೇಶ ಇದೆಯಲ್ಲ, ಇದನ್ನು ಈಗ ಅರ್ಥ ಮಾಡ್ಕೊಳ್ಳೋಣ. ಮಲೆನಾಡಿನ ಬಗ್ಗೆ. ಮಲೆನಾಡಿನ ಉದ್ದ ಎಷ್ಟು ಅಂದರೆ 650 ಕಿಲೋಮೀಟರ್, ಸರಾಸರಿ ಎತ್ತರ 900ರಿಂದ 1500 ಮೀಟರ್ ಸರಾಸರಿ ಎತ್ತರ ಇದೆ. 650 ಕಿಲೋಮೀಟರ್ ಒಂದು ವಿಸ್ತಾರವನ್ನು ಹೊಂದಿದೆ. 900ರಿಂದ 1500 ಮೀಟರ್ ಎತ್ತರವನ್ನು ಹೊಂದಿರತಕ್ಕಂಥದ್ದು. 50ರಿಂದ 70 ಕಿಲೋಮೀಟರ್ ಅಗಲವನ್ನು ಹೊಂದಿದೆ ಮಲೆನಾಡು. ನೋಡಿ, ಈಗ ನೋಡಿ, ಇದು ಅರಬ್ಬಿ ಸಮುದ್ರ ಇಲ್ಲಿಂದ ತೆಗೆದುಕೊಂಡು ಗಾಬರಿ ಆಗಬೇಡಿ, ಇಲ್ಲಿದೆ ಅರಬ್ಬಿ ಸಮುದ್ರ ಭಾಗ. ಮತ್ತು ಇದು ನೋಡಿ, 1 ಮಿನಿಟ್, ಇಲ್ಲಿ ಕ್ಲಿಯರ್ ಕೊಡ್ತೇನೆ ನಿಮಗೆ. ಓಕೆ, ನಾನು ಹೇಳಿದ್ನಲ್ಲ, ಈಗ ನಾವು ಮಲೆನಾಡು ಅಂತ ಕರೆದವಲ್ಲ, ಇದು ಕರಾವಳಿ ಪ್ರದೇಶ ಅಂತ ಕರೆದವಲ್ಲ, ಇಷ್ಟಿದೆ ಅಂತ ಅಂದ್ಕೊಳ್ಳಿ ಕರಾವಳಿ ಪ್ರದೇಶ. ಓಕೆ, ಕರಾವಳಿ ಪ್ರದೇಶದ ನಂತರ ಬರ್ತಕ್ಕಂಥ ಭಾಗ ಇದೆಯಲ್ಲ, ಕರಾವಳಿ ಪ್ರದೇಶದ ನಂತರ ಬರ್ತಕ್ಕಂಥ ಭಾಗ ಪ್ರಮುಖವಾಗಿ ಇಲ್ಲಿಂದ ಹಿಡಿದು ಇಲ್ಲಿವರೆಗೆ ಇದನ್ನು ಮಲೆನಾಡು ಭಾಗ ಅಂತ ಕರಿತೀವಿ. ಮಲೆನಾಡು ಈ ಭಾಗದಲ್ಲಿದೆ ಪ್ರಮುಖವಾಗಿ. ನೋಡಿ, ಅದಕ್ಕೆ ಇದನ್ನು ಸಹ್ಯಾದ್ರಿ ಬೆಟ್ಟ ಅಂತ ಕೂಡ ಕರೀತಾರೆ. ಸಹ್ಯಾದ್ರಿ ಬೆಟ್ಟಗಳು ಅಂತ ಕೂಡ ಇದನ್ನು ಕರೀತಾರೆ. ನಾನು ಹೇಳಿದ್ದೇನೆ 650 ಕಿಲೋಮೀಟರ್ ಉದ್ದ ಇದೆ. ಸರಿಸುಮಾರು 50ರಿಂದ 76 ಕಿಲೋಮೀಟರ್ ಅಗಲ ಇದೆ. ಅಗಲ ಎಷ್ಟು ಇದರದ್ದು? ಅಗಲ 50ರಿಂದ 76 ಕಿಲೋಮೀಟರ್ ಇದೆ. 900 ಮೀಟರ್ನಿಂದ 1500 ಮೀಟರ್ವರೆಗೆ ಇದರ ಎತ್ತರ ಇದೆ. ಸಮುದ್ರ ಮಟ್ಟದ ಎತ್ತರ ಕೂಡ ಇದನ್ನು ಹೊಂದಿದೆ. ಪ್ರಮುಖವಾಗಿ ಅದ್ಭುತವಾಗಿರ್ತಕ್ಕಂಥ ಏರಿಯಾ ಮಲೆನಾಡು. ಇಲ್ಲಿ ಪ್ರಮುಖವಾಗಿ ಹಲವಾರು ಎತ್ತರದ ಬೆಟ್ಟಗಳು, ಶಿಖರಗಳು ಬರ್ತವೆ. ಮುಳ್ಳಯ್ಯನಗಿರಿ ಇರ್ಬೋದು, ಕುದುರೆಮುಖ ಇರ್ಬೋದು, ಕಲ್ಲತ್ತಗಿರಿ ಇರ್ಬೋದು, ರುದ್ರಗಿರಿ ಇರ್ಬೋದು, ದೇವಿರಮ್ಮನ ಬೆಟ್ಟ, ಇವೆಲ್ಲವೂ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಬರ್ತವೆ. ಇದಲ್ಲದೆ ಬಲ್ಲಾಳ, ರಾಯನದುರ್ಗ, ಮೆರ್ತಿಗುಡ್ಡ, ಪುಷ್ಪಗಿರಿ, ಕೊಡಚಾದ್ರಿ ಪಶ್ಚಿಮ ಘಟ್ಟದ ಇನ್ನಿತರ ಉನ್ನತ ಶಿಖರಗಳಾಗಿವೆ. ಇವುಗಳಲ್ಲಿ ಮುಳ್ಳಯ್ಯನಗಿರಿ 1913 ಮೀಟರ್ ಎತ್ತರವಾಗಿರ್ತಕ್ಕಂಥ ಒಂದು ಶಿಖರವಾಗಿದೆ. ರಾಜ್ಯದಲ್ಲಿ ಅತಿ ಎತ್ತರವಾಗಿರ್ತಕ್ಕಂಥ ಶಿಖರ ಮುಳ್ಳಯ್ಯನಗಿರಿ, ನಮಗೆಲ್ಲ ಗೊತ್ತಿರಬೇಕು. ಸೆಂಟ್ ಮೇರೀಸ್ ದ್ವೀಪ ಅವೆಲ್ಲ ಅಲ್ಲಿ ಬಂದು, ಇದು ಮುಳ್ಳಯ್ಯನಗಿರಿ ಅತ್ಯಂತ ಪ್ರಮುಖವಾಗಿರ್ತಕ್ಕಂಥ ವಿಚಾರ. ಇದನ್ನು ನೋಡಬೇಕು. ಇಲ್ಲೆಲ್ಲ ಇದೆ ನೋಡಿ, ಮಲೆನಾಡು. ಮಲೆ ಅಂದರೆ ಬೆಟ್ಟ ಗುಡ್ಡ ಗಿರಿಗಳ ನಾಡು, ಅದನ್ನು ಮಲೆನಾಡು. ಅದಕ್ಕಾಗಿ ಕುವೆಂಪುರವರು ಬರೀತಾರೆ ಮಲೆನಾಡಿನ ಕುರಿತಾಗಿ ಒಂದು ದೊಡ್ಡ ಕಾದಂಬರಿಯನ್ನು ಕುವೆಂಪುರವರು ಬರೆದಿದ್ದಾರೆ, ಮಲೆನಾಡಲ್ಲಿ ಮದುಮಗಳು ಅಂತೇಳಿ. ಓಕೆ, ಮಲೆಗಳಲ್ಲಿ ಮದುಮಗಳು ಅಂತೇಳಿ ಬರೆದಿದ್ದಾರಲ್ಲ. ಓಕೆ, ನೋಡಿ, ಅದನ್ನು ಹೇಳ್ತೇನೆ. ಇಲ್ಲಿ ಪಾಯಿಂಟ್ ಇದ್ದಾವೆ. ಅತಿ ಎತ್ತರದ ಶಿಖರ ಮುಳ್ಳಯ್ಯನಗಿರಿ 1913 ಮೀಟರ್. ಹೆಚ್ಚಿನ ಮಳೆ, ವಾರ್ಷಿಕವಾಗಿ 200 ಸೆಂಟಿಮೀಟರ್ಗಿಂತ ಹೆಚ್ಚಿನ ಮಳೆ ಇದು ಪಡೆಯುತ್ತೆ. ಪ್ರಮುಖವಾಗಿ ಕೆಲವು ಜಲಪಾತಗಳಿವೆ: ಜೋಗ, ಉಂಚಳ್ಳಿ, ಮಾಗೋಡು, ಶಿವನ ಸಮುದ್ರ. ಬೆಳೆಗಳನ್ನು ಇಲ್ಲಿ ಬೆಳೀತಾರೆ, ಪ್ರಮುಖವಾಗಿ ಕಾಫಿ, ಚಹಾ, ರಬ್ಬರ್, ಸಾಂಬಾರ್ ಮತ್ತು ಪದಾರ್ಥಗಳು. ಚಿಕ್ಕಮಗಳೂರು ಕಾಫಿ ನಾಡು ಅಂತ ಕರೆಸಿಕೊಡುತ್ತೆ. ಕೊಡಗು ಕರ್ನಾಟಕದ ಕಾಶ್ಮೀರ ಅಥವಾ ಕಿತ್ತಳೆ ನಾಡು ಅಂತ ಈ ಭಾಗದಲ್ಲಿ ಕರೆಸಿಕೊಂಡಿದೆ. ಜೀವ ವೈವಿಧ್ಯ ವಲಯವಾಗಿ ಇದನ್ನು ನಾವು ಗುರುತಿಸ್ತೇವೆ. ಅತಿ ಮುಖ್ಯವಾಗಿರ್ತಕ್ಕಂಥ ವಿಚಾರ ಇವೆಲ್ಲ. ಜೀವ ವಲಯವಾಗಿ ಇದನ್ನು ನಾವು ಗುರುತಿಸ್ತೇವೆ. ಅದೇ ರೀತಿಯಾಗಿ ಕೆಲವು ಪರ್ವತ ಘಾಟಿಗಳಿದ್ದಾವೆ ಇಲ್ಲಿ, ನಿಮ್ಗೆ ಗೊತ್ತಿರಲಿ. ಇದು ಭಾಳ ಪ್ರಶ್ನೆ ಆಗ್ತಕ್ಕಂಥ ಒಂದು ಏರಿಯಾ ಆಗಿದೆ. ಪರ್ವತ ಘಾಟಿ ಪ್ರದೇಶಗಳು ಅಂತ ಕರಿತೇವೆ. ಪರ್ವತ ಘಾಟಿ ಏನೆಲ್ಲ ಇದ್ದಾವೆ ಸರ್ ಅಂದರೆ, ಪ್ರಮುಖವಾಗಿ ಚಾರ್ಮಾಡಿ ಘಾಟ್ ಅಂತ ಇದೆ ನೋಡಿ. ಚಾರ್ಮಾಡಿ ಘಾಟ್ ಅಂತ ಇದೆ. ಈ ಚಾರ್ಮಾಡಿ ಘಾಟ್ ಏನು ಮಾಡುತ್ತೆ ಅಂದರೆ, ಮಂಗಳೂರು ಮತ್ತು ಚಿಕ್ಕಮಗಳೂರು, ನೆನಪಿಡಿ, ಮಂಗಳೂರು ಮತ್ತು ಚಿಕ್ಕಮಗಳೂರು
ಇವೆರಡರ ನಡುವೆ ಸಂಪರ್ಕ ಕಲ್ಪಿಸ್ತಕ್ಕಂಥ ಕೆಲಸವನ್ನು ಚಾರ್ಮಾಡಿ ಘಾಟ್ ಮಾಡುತ್ತೆ. ಚಾರ್ಮಾಡಿ ಘಾಟ್ ಮಂಗಳೂರು, ಚಿಕ್ಕಮಗಳೂರು ನೆನಪಿರಲಿ. ಅದೇ ರೀತಿಯಾಗಿ ಶಿರಾಡಿ ಘಾಟ್ ಅಂತ ಇದೆ ಸರ್, ಶಿರಾಡಿ ಘಾಟ್. ಈ ಶಿರಾಡಿ ಘಾಟ್ ಏನು ಮಾಡುತ್ತೆ, ಹಾಸನ ಮತ್ತು ಸಕಲೇಶಪುರ ಹಾಸನ ಮತ್ತು ಸಕಲೇಶಪುರಕ್ಕೆ ಸಂಪರ್ಕವನ್ನು ಕಲ್ಪಿಸ್ತಕ್ಕಂಥ ಒಂದು ಕೆಲಸವನ್ನು ಶಿರಾಡಿ ಘಾಟ್ ಮಾಡುತ್ತೆ. ಅದೇ ರೀತಿಯಾಗಿ ಆಗುಂಬೆ ಘಾಟ್ ಅಂತ ಇದೆ, ಆಗುಂಬೆ ಘಾಟಿಯಲ್ಲಿ ಶಿವಮೊಗ್ಗ ಮತ್ತು ಉಡುಪಿಯನ್ನು ಸಂಪರ್ಕಿಸುವ ಕೆಲಸ ಇದೆ. ಶಿವಮೊಗ್ಗ ಮತ್ತು ಉಡುಪಿಯನ್ನು ಸಂಪರ್ಕ ಮಾಡತಕ್ಕಂಥ ಒಂದು ರಸ್ತೆ ಆಗುಂಬೆ ಘಾಟಿ. ಮುಂದೆ ಅದೇ ರೀತಿಯಾಗಿ ಹುಲಿಕಲ್ ಘಾಟಿ ಅಂತ ಇದೆ. ಹುಲಿಕಲ್ ಘಾಟಿಯಲ್ಲಿ ಪ್ರಮುಖವಾಗಿ ಶಿವಮೊಗ್ಗ ಮತ್ತು ಕುಂದಾಪುರ ಇದರ ಸಂಪರ್ಕವನ್ನು ಕಲ್ಪಿಸ್ತಕ್ಕಂಥ ಒಂದು ಮಾರ್ಗವಾಗಿದೆ. ಘಾಟಿ ಮಾರ್ಗ ಅಂದರೆ ಏನು ಸರ್ ಅಂದರೆ, ಯಾವ ಪ್ರದೇಶದಲ್ಲಿ ಬೆಟ್ಟಗುಡ್ಡಗಳು ಎತ್ತರವಾಗಿವೆ ಅಲ್ಲಿ ಸಾಮಾನ್ಯವಾದ ರಸ್ತೆಯನ್ನು ನಿರ್ಮಾಣ ಮಾಡಲಿಕ್ಕೆ ಸಾಧ್ಯವಿಲ್ಲ. ಅದಕ್ಕಾಗಿ ಆ ಬೆಟ್ಟಗುಡ್ಡವನ್ನೇ ಕೊರೆದು ಬೆಟ್ಟಗುಡ್ಡದಲ್ಲಿ ಒಳಗಡೆ ಹಾಯ್ದು, ಒಳಗಡೆ ಅಂದರೆ ಅದರ ಮೇಲ್ಭಾಗದಲ್ಲಿ ಹೀಗೆ ರೌಂಡ್ ಮಾಡಿ ಸರ್ಕಲ್ ಮಾಡಿ ಮೇಲೆ ಏರಿ ಮತ್ತೆ ಒಂದು ಕಡೆಯಿಂದ ಕೆಳಗೆ ಇಳಿತಕ್ಕಂಥದ್ದು. ಹೀಗೆ ಒಂದು ಬೆಟ್ಟ ಇದೆ ಅಂದರೆ ಈ ಕಡೆ ಒಂದು ಪ್ರದೇಶ ಇದೆ, ಸಕಲೇಶಪುರ ಇದೆ, ಈ ಕಡೆ ಹಾಸನ ಇದೆ ಅಂದರೆ ಇಲ್ಲಿಂದ ಬಂದರೆ ಇದನ್ನು ಹೀಗೆ ಸುತ್ತಾಕಿ ಹೋಗಿ ಇಲ್ಲಿ ಮೇಲೆ ಹೋಗಿ ಮತ್ತೆ ಈ ಕಡೆಯಿಂದ ಕೆಳಗೆ ಬಂದು ಇಳಿಯೋದು. ಇಲ್ಲಿ ಸುತ್ತಾಗ್ತಾ ಹೋಗಿ ಹೀಗೆ ಸುತ್ತಾಗ್ತಾ ಮತ್ತೆ ಇಳಿಯೋದು. ಇದನ್ನು ನಾವು ಘಾಟಿ ಪ್ರದೇಶ, ಪರ್ವತ ಘಾಟಿ ಪ್ರದೇಶ ಅಂತ ಕರಿತೀವಿ. ಈ ಪ್ರದೇಶಕ್ಕೆ ಪ್ರಮುಖವಾಗಿ 4 ಮಾರ್ಗಗಳು, 4 ಪ್ರಮುಖ ಪರ್ವತ ಘಾಟಿಗಳು ನಮ್ಮ ರಾಜ್ಯದಲ್ಲಿದ್ದಾವೆ. ಒಂದು ಚಾರ್ಮಾಡಿ ಘಾಟ್ ಮಂಗಳೂರು ಮತ್ತು ಚಿಕ್ಕಮಗಳೂರಿನ ಮಧ್ಯ, ಶಿರಾಡಿ ಘಾಟ್ ಸಕಲೇಶಪುರ ಮತ್ತು ಹಾಸನದ ಮಧ್ಯ, ಆಗುಂಬೆ ಘಾಟ್ ಶಿವಮೊಗ್ಗ ಮತ್ತು ಉಡುಪಿಯ ಮಧ್ಯ, ಹುಲಿಕಲ್ ಘಾಟ್ ಶಿವಮೊಗ್ಗ ಮತ್ತು ಕುಂದಾಪುರದ ಮಧ್ಯ. ಇವು ನಿಮಗೆ ಗೊತ್ತಿರತಕ್ಕಂಥ ಪ್ರಮುಖವಾದಂಥ ಅಂಶಗಳಾಗಿವೆ ಸರ್, ಇದನ್ನು ನೆನಪಿಟ್ಕೊಳ್ಳಿ. ಮುಂದಿನ ಪ್ರಾಕೃತಿಕ ವಿಭಾಗಕ್ಕೆ ಹೋಗೋಣ. ಅದೇ ಬಯಲು ಸೀಮೆ ಮುಂದಿನ ಪ್ರಾಕೃತಿಕ ವಿಭಾಗ. ಏನಿದೆ ಬಯಲು ಸೀಮೆ ನೋಡೋಣ. ನೋಡಿ, ಬಯಲು ಸೀಮೆ ಅಂತ ಕರಿತೀವಿ, ಉತ್ತರದ ಬಯಲು ಸೀಮೆ ಅಂತ ಕರಿತೀವಿ. ಉತ್ತರದ ಬಯಲು ಸೀಮೆ ಕಪ್ಪು ಮಣ್ಣಿನ ಪ್ರದೇಶ. ಇದು ಬಯಲು ಸೀಮೆ ಅಂದರೆ ಸಂಪೂರ್ಣವಾಗಿ ಕಪ್ಪು ಮಣ್ಣಿಂದ ಆವರಿಸಿರ್ತಕ್ಕಂಥ ಪ್ರದೇಶ ಬಯಲು ಸೀಮೆ ಅಂತ ಕರೆಸ್ಕೊಳ್ತೇವೆ. ಬಯಲು ಸೀಮೆ, ಬಯಲಾಗಿರುತ್ತೆ ಬಯಲು ಸೀಮೆ, ಗೊತ್ತಿರಲಿ ನಿಮಗೆ. ಓಕೆ, ಮುಂದೆ ಸರಾಸರಿ ಎತ್ತರದ ಇದರದ್ದು ಎಷ್ಟಿದೆ, 365ರಿಂದ 610 ಮೀಟರ್ ಸರಾಸರಿ ಎತ್ತರ ಬಯಲು ಸೀಮೆ ಹೊಂದಿದೆ. ಪ್ರಮುಖ ಜಲಪಾತಗಳಲ್ಲಿ ಪ್ರಮುಖವಾಗಿ ಬೆಳಗಾವಿ ಜಿಲ್ಲೆಯಲ್ಲಿ ಬರ್ತಕ್ಕಂಥ ಗೋಕಾಕ್ ಜಲಪಾತ ಅತ್ಯಂತ ಪ್ರಮುಖವಾಗಿರ್ತಕ್ಕಂಥ ಜಲಪಾತವಾಗಿದೆ. ಪ್ರಮುಖವಾಗಿ ಇದು ಬಯಲು ಸೀಮೆ 450ರಿಂದ 760 ಮೀಟರ್ವರೆಗೆ ಪ್ರಮುಖವಾಗಿ ಸರಾಸರಿ ಎತ್ತರವನ್ನು ಹೊಂದಿರತಕ್ಕಂಥದ್ದು ನಿಮ್ಗೆ ಗೊತ್ತಿದೆ. ಬಯಲು ಸೀಮೆ ಇದಲ್ಲ, ಇದು 450ರಿಂದ 760 ಮೀಟರ್ ಎತ್ತರದಲ್ಲಿದೆ. ಪ್ರಮುಖವಾಗಿ ಬಯಲು ಸೀಮೆಯಲ್ಲಿ 2 ವಿಭಾಗ ಮಾಡ್ತೇವೆ, ಒಂದು ಉತ್ತರದ ಬಯಲು ಮತ್ತು ದಕ್ಷಿಣದ ಬಯಲು ಅಂತೇಳಿ. ನೋಡಿ, ನಾವು ಇಲ್ಲಿ ನೋಡಿದ್ದೇವೆ, ಇದು ಅರಬ್ಬಿ ಸಮುದ್ರ ಆಯಿತು, ಕರಾವಳಿ ಆಯಿತು, ಮಲೆನಾಡು ಆಯಿತು. ಇಲ್ಲಿ ಉತ್ತರದ ಬಯಲು ಮತ್ತು ದಕ್ಷಿಣದ ಬಯಲು ಅಂತ 2 ವಿಭಾಗ ಇದ್ದಾವೆ. ಪ್ರಮುಖವಾಗಿ ಬೆಳೆಗಳು ಜೋಳ, ಸಜ್ಜೆ, ಶೇಂಗಾ, ಹತ್ತಿ. ಇದು ಉತ್ತರದ ಬಯಲಿನಲ್ಲಿ. ಬಿಸಿಲು ನಾಡು ಎಂದು ಕರೆಸಿಕೊಳ್ಳುತ್ತೆ ಉತ್ತರದ ಬಯಲು, ಗೊತ್ತಿರ್ತಕ್ಕಂಥ ಸಂಗತಿ. ಸಜ್ಜೆ, ಶೇಂಗಾ, ಹತ್ತಿ, ಬೇಳೆ ಕಾಳುಗಳು ಇವೆಲ್ಲ ಬೆಳಿತವೆ. ಪ್ರಮುಖವಾಗಿ ಇಲ್ಲಿ ಬರ್ತಕ್ಕಂಥ ಜಿಲ್ಲೆಗಳು ಯಾವ ಸರ್ ಅಂದರೆ ಬೀದರ್, ವಿಜಯಪುರ, ಕಲಬುರಗಿ, ಯಾದಗಿರಿ, ಗದಗ, ಕೊಪ್ಪಳ, ರಾಯಚೂರು, ಹಾವೇರಿ, ಬಳ್ಳಾರಿ ಇವೆಲ್ಲ ಇದಾವಲ್ಲ, ಬಾಗಲಕೋಟೆ, ಧಾರವಾಡ, ಬೆಳಗಾವಿ ಇವೆಲ್ಲ ಜಿಲ್ಲೆಗಳ ಪ್ರಮುಖ ಭಾಗಗಳೆಲ್ಲವೂ ಕೂಡ ಈ ಉತ್ತರದ ಬಯಲು ಸೀಮೆಯಲ್ಲಿ ಬರ್ತವೆ. ಅದೇ ರೀತಿಯಾಗಿ ದಕ್ಷಿಣದ ಬಯಲು ಸೀಮೆ ಇದೆ. ದಕ್ಷಿಣದ ಬಯಲು ಸೀಮೆ ಇದು ಕೆಂಪು ಮಣ್ಣು ಪ್ರದೇಶ, ಅದು ಮೇಲಿಂದೆಲ್ಲ ಕಪ್ಪು ಮಣ್ಣು ಪ್ರದೇಶ, ಆದರೆ ಇದು ಕೆಂಪು ಮಣ್ಣು ಪ್ರದೇಶವಾಗಿದೆ ದಕ್ಷಿಣದ ಬಯಲು ಸೀಮೆ. ದಕ್ಷಿಣದ ಬಯಲು ಸೀಮೆಯಲ್ಲಿ ಬರ್ತಕ್ಕಂಥ ಪ್ರಮುಖ ವಿಚಾರಗಳನ್ನು ನೋಡೋಣ. ಇದರ ಎತ್ತರ ಸಾಮಾನ್ಯವಾಗಿ 900ರಿಂದ 975 ಮೀಟರ್ ಎತ್ತರವನ್ನು ಹೊಂದಿದೆ. ಪ್ರಮುಖ ಬೆಟ್ಟಗಳಲ್ಲಿ ಪ್ರಮುಖವಾಗಿ ನಂದಿಗಿರಿ, ಸಾವನದುರ್ಗ, ಮಧುಗಿರಿ, ಚಾಮುಂಡಿ ಬೆಟ್ಟ ಇವೆಲ್ಲವನ್ನು ಒಳಗೊಂಡಿರ್ತಕ್ಕಂಥ ದಕ್ಷಿಣದ ಬಯಲು ಪ್ರದೇಶ ಇದು. ನೋಡಿ, ಇದು ಉತ್ತರದಲ್ಲಿ ತುಂಗಭದ್ರಾ ನದಿ ಪಾತ್ರದಿಂದ ದಕ್ಷಿಣದಲ್ಲಿ ಚಾಮರಾಜನಗರದವರೆಗೂ, ತುಂಗಭದ್ರಾ ನದಿ ಪಾತ್ರದಿಂದ ಚಾಮರಾಜನಗರದವರೆಗೂ ಹಬ್ಬಿರ್ತಕ್ಕಂಥ ಒಂದು ಭಾಗವನ್ನು ನಾವು ದಕ್ಷಿಣದ ಬಯಲು ಸೀಮೆ ಅಂತ ಕರಿತೀವಿ. ಪ್ರಮುಖವಾಗಿ 900ರಿಂದ 975 ಮೀಟರ್ ಎತ್ತರವನ್ನು ಸಮುದ್ರ ಮಟ್ಟದಿಂದ ಇದು ಹೊಂದಿದೆ ಅಂತ ಗೊತ್ತಿದೆ ನಮಗೆಲ್ಲ. ಅತಿದೊಡ್ಡ ಏಕಶಿಲಾ ಬೆಟ್ಟ ಇಲ್ಲೇ ಇದೆ, ಅದು ತುಮಕೂರು ಜಿಲ್ಲೆಯ ಮಧುಗಿರಿ ಬೆಟ್ಟ. ತುಮಕೂರು ಜಿಲ್ಲೆಯಲ್ಲಿ ಒಂದು ಮಧುಗಿರಿ ಬೆಟ್ಟ ಅಂತ ಬೆಟ್ಟ ಇದೆ, ಅದು ಅತಿ ದೊಡ್ಡ ಬೆಟ್ಟವಾಗಿದೆ, ಅತಿ ದೊಡ್ಡ ಏಕಶಿಲಾ ಬೆಟ್ಟ ಇಲ್ಲಿ ಇರ್ತಕ್ಕಂಥದ್ದು. ಈ ಒಂದು ದಕ್ಷಿಣದ ಬಯಲು ಸೀಮೆಯಲ್ಲಿ ಕಂಡು ಬರ್ತಕ್ಕಂಥ ಬೆಟ್ಟವಾಗಿದೆ. ಏಷ್ಯಾ ಖಂಡದಲ್ಲೇ ಅತಿ ದೊಡ್ಡ ಏಕಶಿಲಾ ಬೆಟ್ಟವಾಗಿದೆ ತುಮಕೂರು ಜಿಲ್ಲೆಯ ಮಧುಗಿರಿ. ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಒಂದು ನಂದಿ ಗಿರಿಧಾಮ ಇದೆ, ನಂದಿ ಗಿರಿಧಾಮ. ಚನ್ನಕೇಶವ ಬೆಟ್ಟ ಇದೆ, ಮತ್ತು ಅದೇ ರೀತಿಯಾಗಿ ಸ್ಕಂದಗಿರಿ, ಮತ್ತು ಅದೇ ರೀತಿಯಾಗಿ ಮಂಡ್ಯ ಜಿಲ್ಲೆಯ ಆದಿಚುಂಚನಗಿರಿ ಬೆಟ್ಟ, ಚಾಮರಾಜನಗರ ಜಿಲ್ಲೆಯಲ್ಲಿ ಬಿಳಿಗಿರಿ ರಂಗನ ಬೆಟ್ಟ, ಮಲೆಮಹದೇಶ್ವರ ಬೆಟ್ಟ, ಹಿಮವದ್ ಗೋಪಾಲಸ್ವಾಮಿ ಬೆಟ್ಟ, ತುಂಬ ಅದ್ಭುತವಾದ ಬೆಟ್ಟ ಅದು ಹಿಮವದ್ ಗೋಪಾಲಸ್ವಾಮಿ ಬೆಟ್ಟ. ಮೈಸೂರು ಜಿಲ್ಲೆಯಲ್ಲಿ ಚಾಮುಂಡಿ ಬೆಟ್ಟ.
ಪ್ರಮುಖವಾದಂಥ ಬೆಟ್ಟ ಗುಡ್ಡಗಳು ಈ ಪ್ರದೇಶದಲ್ಲಿ ಕಂಡು ಬರ್ತವೆ. ಅದೇ ರೀತಿಯಾಗಿ ರಾಗಿ ಗೊತ್ತಿದೆ ನಮಗೆ, ರಾಗಿ, ಮೆಕ್ಕೆಜೋಳ, ಕಬ್ಬು, ಹೂವು, ಹಣ್ಣು ಇವೆಲ್ಲವನ್ನು ಭಾಳ ಬೆಳೀತಾರೆ. ಪ್ರಮುಖವಾದಂಥ ನದಿಗಳು ಏನು ಸರ್ ಇಲ್ಲಿ ಅಂದರೆ ಕಾವೇರಿ, ಪಾಲಾರ್, ಪೆನ್ನಾರ್ ಇವೆಲ್ಲ ಪ್ರಮುಖ ನದಿಗಳು. ನಂದಿದುರ್ಗ, ಸಾವನದುರ್ಗ, ಮಧುಗಿರಿ, ಚಾಮುಂಡಿ ಬೆಟ್ಟ ಇವೆಲ್ಲ ಪ್ರಮುಖವಾಗಿರ್ತಕ್ಕಂಥ ಬೆಟ್ಟಗಳು. ಇದು ಅತ್ಯದ್ಭುತವಾಗಿರ್ತಕ್ಕಂಥ ಒಂದು ಸೀಮೆಯಾಗಿದೆ, ಬಯಲು ಸೀಮೆಯಾಗಿದೆ. ಪ್ರಮುಖವಾಗಿ ದಕ್ಷಿಣದ ಬಯಲು ಸೀಮೆ ಅಂತ ಕರಿತೀವಿ. ಪ್ರಮುಖವಾದಂಥ ಜಿಲ್ಲೆಗಳು ಯಾವ ಸರ್ ಇಲ್ಲಿ ಬರ್ತವೆ ಅಂದರೆ ಒಂದು ಬೆಂಗಳೂರು ನಗರ, ಬೆಂಗಳೂರು ಗ್ರಾಮಾಂತರ ಜಿಲ್ಲೆ, ರಾಮನಗರ, ದಾವಣಗೆರೆ, ತುಮಕೂರು, ಚಿತ್ರದುರ್ಗ, ಅದೇ ರೀತಿಯಾಗಿ ಕೋಲಾರ, ಚಿಕ್ಕಬಳ್ಳಾಪುರ, ಮಂಡ್ಯ, ಮೈಸೂರು, ಚಾಮರಾಜನಗರ ಇವೆಲ್ಲ ಜಿಲ್ಲೆಗಳು ಪ್ರಮುಖವಾಗಿರ್ತಕ್ಕಂಥ ಜಿಲ್ಲೆಗಳು. ಪ್ರಮುಖವಾಗಿ ಈ ವಿಭಾಗದಲ್ಲಿ ಕಂಡುಬರ್ತಕ್ಕಂಥ ಜಿಲ್ಲೆಗಳಾಗಿವೆ. ರಾಜ್ಯದ ಪ್ರಮುಖ ಬೆಟ್ಟಗಳನ್ನು ಒಂದು ಕಡೆ ನೋಡಬೇಕು ನಾವು ಅಂದರೆ ಮುಳ್ಳಯ್ಯನಗಿರಿ ಬೆಟ್ಟ ಅತಿ ಎತ್ತರದ ಬೆಟ್ಟ, ಕುದುರೆಮುಖ, ಬಲ್ಲಾಳರಾಯನದುರ್ಗ, ಮೆರ್ತಿಗುಡ್ಡ, ಪುಷ್ಪಗಿರಿ, ಕೊಡಚಾದ್ರೆ, ಮಧುಗಿರಿ, ಏಕಶಿಲಾ ಬೆಟ್ಟ ಇದು ಏಷ್ಯಾದಲ್ಲಿ ಅತಿ ದೊಡ್ಡವಾಗಿರ್ತಕ್ಕಂಥ ಬೆಟ್ಟ. ಇಷ್ಟೆಲ್ಲ ಬೆಟ್ಟ ಪ್ರದೇಶಗಳಿದ್ದಾವೆ. ಒಂದು ಸ್ವಲ್ಪ ಇದನ್ನು ರಿವೈಸ್ ಮಾಡಿಬಿಡೋಣ ಇಲ್ಲಿವರೆಗೆ ಆಗಿರ್ತಕ್ಕಂಥ ಪಾಠವನ್ನು. ಕರ್ನಾಟಕವು ವೈವಿಧ್ಯಮಯ ಪ್ರಾಕೃತಿಕ ಲಕ್ಷಣಗಳನ್ನು ಹೊಂದಿರತಕ್ಕಂಥ ಏಕೈಕ ರಾಜ್ಯವಾಗಿದೆ. 3 ಮುಖ್ಯ ಪ್ರಾಕೃತಿಕ ವಿಭಾಗಗಳಿವೆ, ಒಂದು ಕರಾವಳಿ, ಒಂದು ಮಲೆನಾಡು, ಒಂದು ಬಯಲು ಸೀಮೆ. ಬಯಲು ಸೀಮೆಯಲ್ಲಿ ಪ್ರಮುಖವಾಗಿ ಮತ್ತೆ 2 ವಿಭಾಗ ಮಾಡ್ತೇವೆ, ಉತ್ತರದ ಬಯಲು ಮತ್ತು ದಕ್ಷಿಣದ ಬಯಲು. ಭೌಗೋಳಿಕ ಸ್ಥಾನ, ಗಡಿಗಳು, ವಿಸ್ತೀರ್ಣ ದೃಷ್ಟಿಯಿಂದ ಕರ್ನಾಟಕ ಮಹತ್ವದ ರಾಜ್ಯವಾಗಿದೆ. ಕೃಷಿ, ವನ್ಯಜೀವಿ, ನದಿಗಳು ಮತ್ತು ಸಂಸ್ಕೃತಿಯ ಸಮನ್ವಯದ ನಾಡು ಕರ್ನಾಟಕವಾಗಿದೆ. ಈ ರೀತಿಯಾಗಿ ಕರ್ನಾಟಕ ವಿಶೇಷವಾದದ್ದು ಮತ್ತು ವಿಶಿಷ್ಟವಾದದ್ದು. ಆ ನಾಡಿನಲ್ಲಿ ಹುಟ್ಟಿರ್ತಕ್ಕಂಥ ನಾವು ಕೂಡ ವಿಶೇಷ ಮತ್ತು ವಿಶಿಷ್ಟವಾದವರು. ಇದೇ ರೀತಿಯಾಗಿ ನಾಡಿನ ಬಗ್ಗೆ ಹೆಮ್ಮೆ ಮತ್ತು ನಾಡಿನ ಬಗ್ಗೆ ಗೌರವವನ್ನು ಇಟ್ಟುಕೊಂಡು ನಾಡಿನ ಪ್ರಮುಖ ಹುದ್ದೆಯಲ್ಲಿ ನಾವು ಹುದ್ದೆಯನ್ನು ಅಲಂಕರಿಸಿ ನಾಡಿನ ಸೇವೆಗಾಗಿ ಸನ್ನದ್ಧರಾಗುವ ಅವಕಾಶಗಳು ನಮಗೆಲ್ಲರಿಗೂ ಸಿಗಲಿ, ಬರಲಿ. ಆ ಅವಕಾಶಗಳನ್ನು ನಾವು ಸದುಪಯೋಗಪಡಿಸಿಕೊಂಡು ಬೆಳೆಯೋಣ ಅಂತ ಹೇಳ್ತಾ ಇವತ್ತಿನ ಈ ತರಗತಿಯನ್ನು ಮುಕ್ತಾಯಗೊಳಿಸ್ತೇನೆ. ಎಲ್ಲರಿಗೂ ಅನಂತ ಕೋಟಿ ಧನ್ಯವಾದಗಳು. MG ಫ್ರೆಂಡ್ಸ್ ಅಕಾಡೆಮಿ ನಿಮ್ಮ ಹಂಬಲಕ್ಕೆ ನಮ್ಮ ಬೆಂಬಲ ಯಾವತ್ತೂ ಇದ್ದೇ ಇರುತ್ತದೆ. ಮತ್ತೆ ಭೇಟಿಯಾಗೋಣ ಮುಂದಿನ ತರಗತಿಯಲ್ಲಿ. ಅಲ್ಲಿಯವರೆಗೂ ನಮಸ್ಕಾರ. ನಿಮ್ಮ ಪ್ರೀತಿಯ MG ಸರ್. ನಮಸ್ತೆ.